ಎಸ್ ಸರ್. ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ತ್ರಿವರ್ಣ ತ್ರಿಕೋನ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಇವತ್ತು ಇಬ್ಬರು ಗಣ್ಯರಿದ್ದಾರೆ. ಅನ್ವರ್ ಮಾಣಿಪ್ಪಾಡಿ, ಬಿಜೆಪಿಯ ಹಿರಿಯ ಮುಖಂಡರು, ಜೊತೆಗೆ ಕರ್ನಾಟಕ ಸರ್ಕಾರಕ್ಕೆ ವಕ್ಫ್ ಆಸ್ತಿಗೆ ಸಂಬಂಧಿಸಿದ ಮಹತ್ವದ ವರದಿಯನ್ನು ನೀಡಿದಂತಹ ವ್ಯಕ್ತಿ. ಅದೇ ರೀತಿ ವಾಸಿಂ ಇಂಗಳಗಿ, ಸಾಮಾಜಿಕ ಕಾರ್ಯಕರ್ತರು. ನಾವು ಇವತ್ತು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ವಕ್ಫ್ ತಿದ್ದುಪಡಿ ನ್ಯಾಯ ಎಲ್ಲಿದೆ? ನ್ಯಾಯ ಆ ಕಡೆ ಇದೆಯಾ, ಈ ಕಡೆ ಇದೆಯಾ, ಅಥವಾ ಏನ್ ನಡೀತಾ ಇದೆ? ಈಗಾಗಲೇ ಪಾರ್ಲಿಮೆಂಟಿನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಮಂಜೂರಾತಿಯನ್ನು ಪಡೆದುಕೊಂಡಿದೆ. ಇನ್ನೇನದು ಕಾಯ್ದೆ ಜಾರಿಗೆ ಬರಬೇಕಾಗಿರೋದಷ್ಟೇ ಉಳಿದಿದೆ. ಸರ್ಕಾರಿ ಪ್ರೊಸೀಜರ್ಸ್ಗಳು ಏನಿದೆ ಅದು ನಡೀತಾ ಇದೆ. ಅದು ಬಹಳ ದೊಡ್ಡದಾದಂತಹ ಒಂದು ಚರ್ಚೆ ನಡೀತು ಮತ್ತು ಅದಕ್ಕೆ ಬಹಳ ದೊಡ್ಡ ಪ್ರಚಾರವೂ ಕೂಡ ಸಿಕ್ತು. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಎಲ್ಲಾ ಪಕ್ಷದ ನಾಯಕರು ಕೂಡ ಸಾಕಷ್ಟು ವಿವರವಾಗಿ ಈ ತಿದ್ದುಪಡಿ ಕಾಯ್ದೆಗೆ ಸಂಬಂಧಿಸಿ ಮಾತನಾಡಿದ್ದಾರೆ. ಅದಾದ ನಂತರವೂ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಮತ್ತು ಪ್ರಗತಿಪರ ವಲಯದಲ್ಲಿ ಸಾಕಷ್ಟು ಸಂಶಯಗಳು ಈ ಕಾಯ್ದೆಯ ಬಗ್ಗೆ ಉಳಿದುಕೊಂಡಿದೆ. ಬಿಜೆಪಿಯ ನಾಯಕರು ಸಾಕಷ್ಟು ದೊಡ್ಡ ಗಂಟಲಿನಲ್ಲಿ ಇದಕ್ಕೆ ಸಂಬಂಧಿಸಿ ತಮ್ಮ ಪ್ರಚಾರವನ್ನು ಮಾಡ್ತಾ ಇದ್ರು ಕೂಡ ಇದರಿಂದ ಮುಸ್ಲಿಂ ಸಮುದಾಯಕ್ಕೆ ಅನುಕೂಲ ಆಗುತ್ತೆ, ವಕ್ಫ್ ಆಸ್ತಿಯ ಸಂರಕ್ಷಣೆಗೆ ಈ ತಿದ್ದುಪಡಿ ಅನುಕೂಲ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ರು ಕೂಡ ಸಮುದಾಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಶಯ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಗಣ್ಯರ ಈ ಚರ್ಚೆಗೆ ಕರೆದಿದ್ದೇವೆ. ಎಸ್, ನಾನು ಅನ್ವರ್ ಮಾಣಿಪ್ಪಾಡಿ ಅವರ ಕಡೆಯಿಂದಲೇ ಆರಂಭಿಸ್ತಾ ಇದ್ದೇನೆ. ಅನ್ವರ್ ಮಾಣಿಪ್ಪಾಡಿ ಅವರೇ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ, ಸಂಸತ್ತಿನ ಎರಡೂ ಸದನಗಳಲ್ಲಿ ಈಗ ತಿದ್ದುಪಡಿ ಕಾಯ್ದೆ ಅಂಗೀಕಾರವಾಗಿದೆ. ನಿಮ್ಮ ಸಲಹೆಯನ್ನು ಕೂಡ ಕೇಂದ್ರ ಸರ್ಕಾರದವರು ಈ ವಿಷಯಕ್ಕೆ ಸಂಬಂಧಿಸಿ ಕೇಳಿದ್ರು. ನೀವು ಹಿಂದೆ ಕೊಟ್ಟಿರುವಂತಹ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿರುವಂತಹ ವರದಿಯ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ. ಏನ್ ಹೇಳ್ತೀರಿ ಈಗ? ಈ ಮಂಜೂರು ಆದ ನಂತರ, ಇದು ಅಂಗೀಕಾರ ಆದ ನಂತರ ಪರಿಸ್ಥಿತಿ ಏನಾಗಿದೆ ಹೇಳ್ತಾ ಇದ್ದೀನಿ. ವಾಟ್ ಇಸ್ ಯುವರ್ ರಿಯಾಕ್ಷನ್? My reaction should be that under no circumstances ಯಾವ ಕಾರಣಕ್ಕೂ ಇದರಿಂದ ಹಾನಿ ಅಂತೂ ಗ್ಯಾರಂಟಿ ಆಗುದಿಲ್ಲ. ಆ ವಿಷಯವನ್ನ ಅಮಿತ್ ಶಾ ಅವರೇ ಸದನದಲ್ಲಿ ನಮ್ಗೆ ಪ್ರಾಮಿಸ್ ಮಾಡಿದ್ದಾರೆ. ಇದು ಇಲ್ಲಿ ಯಾವ ರೀತಿ ಆಗ್ಲಿ ಮತ್ತು ನಮ್ಮ ಮುಸ್ಲಿಂ ಸಂಸ್ಥೆಗಳು ಏನಿವೆ ಅದರಲ್ಲಿ ಮುತವಲ್ಲಿ ಆಗಿರ್ಲಿ, ಆಮೇಲೆ ಅದ್ರ ಅಡ್ಮಿನಿಸ್ಟ್ರೇಟರ್ ಆಗ್ಲಿ, ಮುಸ್ಲಿಂ ಅಲ್ಲದೆ ಬೇರೆಯವರು ಹಾಕುವುದಿಲ್ಲ ಅಂತೇಳಿ. ಮತ್ತು ಇದಕ್ಕೂ ಏನು ಬಂದರೂ ಕೂಡ ಇದಕ್ಕೆ ಅಲ್ಟಿಮೇಟ್ ಆನ್ಸರ್ ವಿಲ್ ಬಿ ದ ಕೋರ್ಟ್ ಅಂತೇಳಿ. ಸುಪ್ರೀಂ ಕೋರ್ಟ್ ವಿಲ್ ದ ಹೈಯೆಸ್ಟ್ ಅಥಾರಿಟಿ ವಿಲ್ ಡಿಸೈಡ್ ಅಪಾನ್ ಅಂತೇಳಿ. ಇಸ್ ಎನಿ ಪ್ರಾಬ್ಲಮ್ ಇನ್ ಇಟ್. And if I want to, I'd like to remind you one thing about 5-6 years ago, then one other amendment came on CA, Citizens Act. Since then, it's about nearly already 8-9 years. Has one Muslim lost any citizenship? I would ask, no. Has anybody who spoke so ill about it and so deterioratingly they spoke about it, have they been sent a notice or have they been punished? Has there any case has been booked? No. Yes, Manipadi. Yes, 1 minute. And another very most important thing is, and I was involved from the beginning. Last October onwards, I was with Delhi and to and fro from Delhi. Many things which we had spoken about earlier, I had discussed there. Which earlier a lot of objections were there. All of you have discussed. Those are not there anymore. ಮುಂಚೆ ಯಾವ್ದ್ರ ಮೇಲೆ ಡೌಟ್ ಸಂಶಯವಿತ್ತು ಅದು ನಾವೆಲ್ಲ ಮಾತಾಡಿದ್ದೇವೆ, ನಾನು ಮಾತಾಡಿದ್ದೇವೆ. ಅದು ಈಗ ಇಲ್ಲ, ಅದನ್ನು ತೆಗೆದು ಹಾಕಿದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅದು ನಮ್ಮ ಕಾರಣಕ್ಕೋಸ್ಕರ ಅಂತ ಹೇಳಿ. ನಾನು ಹೇಳುದಾದ್ರೆ ನಮ್ಮ ಸಂರಕ್ಷಣೆ ಮಾಡ್ಬೇಕಾದ್ರೆ, ನಮ್ಮ ಆಸ್ತಿಯನ್ನು ಸಂರಕ್ಷಣೆ ಮಾಡ್ಬೇಕಾದ್ರೆ ಇದೊಂದೇ ದಾರಿ ಇತ್ತು. ನೋಡಿ, 1913 ನಮ್ಮ ಹತ್ರ 18 ಲಕ್ಷ ಎಕರೆ ಜಮೀನಿತ್ತು. ಈಗ ಅದು 9,40,000ಕ್ಕೆ ಇಳಿದಿದೆ. ಅಂಡ್ ಕರ್ನಾಟಕದಲ್ಲಿ 54,000 ಎಕರೆ ಜಮೀನಿತ್ತು. ಅದರಲ್ಲಿ 29,000 ನಾವು ಕಳ್ಕೊಂಡಿದ್ದೇವೆ. ಈ ರಿಪೋರ್ಟ್ ಅನ್ನು ನಾನು ಕೊಡ್ಬೇಕಾದ್ರೆ 7,000 ಎಲ್ಲಾ ರೀತಿಯ ಪ್ರೂಫ್ ಎವಿಡೆನ್ಸಸ್ ಕೊಟ್ಟಿದ್ದೇನೆ. ರೈಟ್ ಫ್ರಮ್ ಇದು ತಹಶೀಲ್ದಾರ್ ರಿಪೋರ್ಟ್, AC ರಿಪೋರ್ಟ್, DC ರಿಪೋರ್ಟ್, ಡಿವಿಷನಲ್ ಕಮಿಷನ್ ರಿಪೋರ್ಟ್, ಎವ್ರಿಥಿಂಗ್, ಕೋರ್ಟ್ ಜಡ್ಜ್ಮೆಂಟ್ಸ್ ಎಲ್ಲ ಹಾಕಿ ಕೊಟ್ಟಿದ್ದೇನೆ ನಾನು. ಪ್ಲಸ್ ಇದು 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 ಯಾವ ಆಧಾರದಲ್ಲಿ ನಾನು ಮಾಡಿದ್ದೇನೆ ಹೇಳಿದ್ರೆ 1998 ಕುರೇಶಿಯಾ ಕೇಸಲ್ಲಿ ಜಸ್ಟಿಸ್ ಆನಂದ್ ಜಿ ಎನ್ ಖಾರೆ ಅವರ ಜಡ್ಜ್ಮೆಂಟ್ ಆಧಾರದ ಮೇಲೆ. ಅದು ಏನಂದ್ರೆ ಒನ್ಸ್ ವಕ್ ಆಲ್ವೇಸ್ ಎ ವಕ್ಫ್ ಅಂತೇಳಿ. ಯಾವ ರೀತಿಯಲ್ಲಿ ಅದು ನೀವು
100 ವರ್ಷ, 50 ವರ್ಷ, 200 ವರ್ಷ ನೀವು ಚಿಸ್ಟ್ ಕಟ್ಕೊಂಡು ಬಂದಿರ್ಬೋದು, ಬೀದಿ ಕಟ್ಟಿಕೊಂಡು ಬಂದಿರ್ಬೋದು, ಎಲೆಕ್ಟ್ರಿಸಿಟಿ ಕಟ್ಟಿರ್ಬೋದು, ಆದ್ರೆ ಅದು ಒಮ್ಮೆ ಗೆಜೆಟ್ ನೋಟಿಫೈ ಆಗಿದ್ರೆ ಎನಿ ಟೈಮ್ ಲಾಕ್ ಸ್ಟಾಕ್ ಅಂಡ್ ಬ್ಯಾರೆಲ್ ವಾಪಸ್ ಬರಬೇಕಾದಿತ್ತು, ಬರಬೇಕು. ಎಸ್ ಬರ್ತೀನಿ, ಇರಿ ಒಂದ್ ನಿಮಿಷ ಬರ್ತೀನಿ, ಪಾಯಿಂಟಿಗೆ ಬರ್ತೀನಿ, ಫೈನಲ್ ಟ್ಯೂನಿಗೆ. ಫಸ್ಟ್ ಅಬ್ಸರ್ವೇಷನ್ ವಾಸಿಂ ಮಂಗಲ್ಗಿ, ಈ ವಕ್ಫ್ ಸೆಂಟ್ರಲ್ ಗವರ್ಮೆಂಟ್ ತಂದಿರುವಂತಹ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ನಿಮ್ಮ ಫಸ್ಟ್ ಅಬ್ಸರ್ವೇಷನ್. ಫೈನಲ್ ಇದಕ್ಕೆ ಇಶ್ಯೂಸ್ಗೆ ಬರೋಣ ನಾವು ಒನ್ ಬೈ ಒನ್. ಆರಂಭದಲ್ಲಿ ನೀವೇನು ಹೇಳಿಕ್ ಬಯಸ್ತೀರಿ? ಕೇಳಿಸ್ತಾ ಇದೆ? ಇಲ್ಲ, ಮುಸ್ಲಿಮ್ಸ್ ಅನ್ನ ರಿಫಾರ್ಮ್ ಮಾಡಿದ್ರೆ ದೇಶ ರಿಫಾರ್ಮ್ ಆಗತ್ತೆ ಅನ್ನೋ ಭಾವನೆ ಏಕೆ? ವೈ ಡು ಯು ವಾಂಟ್ ಟು ಓನ್ಲಿ ರಿಫಾರ್ಮ್ ದ ಮುಸ್ಲಿಂ ಆಕ್ಟ್? ಯು ಸ್ಪೋಕ್ ಅಬೌಟ್, ನೀವು ಇದ್ರ ಬಗ್ಗೆ CAA ಬಗ್ಗೆ ಮಾತಾಡಿದ್ರಿ, NRC ಬಗ್ಗೆ ಮಾತಾಡಿದ್ರಿ, ಅದಾದ್ಮೇಲೆ ನೀವು ಹೇಳಿದ್ರಿ ಡಿಡ್ ಎನಿಬಡಿ ರಿಸೀವ್ ಅ ನೋಟಿಸ್ ಅಂತ ಕೂಡ ಕೇಳಿದ್ರಿ. ಏನು ಮಾಡೋ ಮನಸ್ಸಿಲ್ಲ ಅಂತ ಹೇಳಿದ್ರೆ ವೈ ಡು ಯು ವಾಂಟ್ ಟು ಬ್ರಿಂಗ್ ಇನ್ ದೋಸ್ ಕೈಂಡ್ ಆಫ್ ಲಾಸ್ ಅಂಡ್ ಕ್ರಿಯೇಟ್ ಅ ಟರ್ಬುಲೆನ್ಸ್ ಇನ್ ದ ಸೊಸೈಟಿ? ಅಮಿತ್ ಶಾ ಅವರು ನಿನ್ನೆ ಸದನದಲ್ಲೇ ಹೇಳಿದ್ದಾರೆ that there is no way anything will be taken back. One, whatever. Today morning Yogi Adityanath has told, okay, we will take over all the Waqf properties. Anta one more parallel statement has come from Uttar Pradesh. Okay, so there are conflicting things, and this is a little difficult for a Muslim to understand why these people are so much bothered about us than the rest of the country. See, India means 39 crore 46 lakh acres, and what we are as Waqf holding is 9,40,000 acres, which translates to 0.238% of India's land. Why is this 0.238% becoming a discussion for 2 days in the parliament? Why is it captured the entire nation's attention? 4,000, this is approximately 9,40,000 acres, translates to approximately 3,800 change square kilometers. China is 4,000. China is encroached 4,000 square kilometers. We don't bother about that. But this 3,800 acres becomes a contentious issue. Parliament alli 2 dina nidde ilde maatadidare idr bagge. What was the necessity? We can go into the details. The Waqf Amendment Act anta heltare idanna. In one more place, these people have put in the bracket, instead of amendment, they have told Waqf Repeal Act anta heltare of 2025. What is the meaning of this Repeal Act? It's not an amendment. They want to repeal the Waqf Act. I hope you understand the meaning of it, sir. Yes, Wasim. ವಾಟ್ ಎವರ್ ಯು ಸ್ಪೋಕ್, ಏನೆಲ್ಲ ಮಾತಾಡಿದಿರೋ 54,000 ಎಕರೆಯಿಂದ 29,000 ಎಕರೆ ಹೇಗೆ ಲೂಸ್ ಆಯ್ತು, ಅದನ್ನ ಯಾಕೆ ಕಂಟ್ರೋಲ್ ಮಾಡಿಲ್ಲ? ಬಿಕಾಸ್ ಯಾವ ಒಂದು ಮಸೂದೆಗಳು ಇದ್ದವೋ ಕಾಯ್ದೆಗಳು, ಅದು ಯಾವುದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಯಾರನ್ನು ಒಳಗಾಕುವಂತ ಇದ್ದಿದ್ದಿಲ್ಲ. ನಾನೇ ನನ್ನ ರಿಪೋರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಎಷ್ಟು ಹೇಗೆ ಎಲ್ಲಿ ರೂಟ್ ಮಾಡಿದ್ರು ಮತ್ತು ಅದನ್ನು ಹಿಂಪಡಿಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ. 1990 ಒನ್ಸ್ ವರ್ಕ್ ಆಲ್ವೇಸ್ ವರ್ಕ್. ನಮ್ಮ ಸಹಾಯಕ್ಕೆ ಆಗು ಉಂಟು, ಈಗಲೂ ಉಂಟು, ಮುಂಚೆಗಳು ಉಂಟು, ಅದನ್ನು ಏನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಯಾರು ಕೂಡ ಅದನ್ನು ಬೋಧನೆ ಮಾಡಿಲ್ಲ. 2013ಕ್ಕೆ when election was almost declared for saying everybody was busy in their places, Rahman Khan called in for this was continuing, parliament was continuing. He brought out some amendments which was passed with hardly anybody in the to oppose in the thing. That caused us another about ಅದರಿಂದಾಗಿ ಮತ್ತೊಂದು 3,500 ಎಕರೆ ಜಾಗ ಹೋಯ್ತು. ನಾನ್ ಕೇಳಿದ ಒಂದೇ ಒಂದು ಪ್ರಶ್ನೆ, ಇಷ್ಟೆಲ್ಲ ಆದಾಗ 2012 ನಾನು ರಿಪೋರ್ಟ್ ಸಬ್ಮಿಟ್ ಮಾಡಿದೆ. ಅದರಿಂದ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗಿತ್ತು. ಅದು ಆದ ನಂತರ ಕೂಡ ನಾನು ಎಷ್ಟು ಕರೆದ್ರು, ಡಿಸ್ಕಷನ್ ಕರೆದ್ರು, ರೆಹಮಾನ್ ಖಾನ್ ಆಗ್ಲಿ, ಇದೇ ಖರ್ಗೆ ಸಾಹೇಬರಾಗ್ಲಿ ಯಾರು ಬಲ್ಲಿ ಕೇಳಿಲ್ಲ. ನಾನು ಏನ್ ಹೇಳಿದೆ ಅಂತ ಹೇಳಿದ್ರೆ, ನಾನು ಮಾತಾಡೋದು ಕರ್ನಾಟಕ, ಬೇಸ್ಡ್ ಆನ್ ಕರ್ನಾಟಕ, ಅದರ ಅಂಕಿಅಂಶಗಳು ಹಿಡ್ಕೊಂಡು ನಾನು ಬರ್ತೀನಿ. ನಾನು ಅಂಡ್ ವಿ ವಿಲ್ ನಾಟ್ ಸಿಟ್ ರೂಮ್ ಗಿಮೇಲ, ಸ್ಟುಡಿಯೋದೇ ಕೂತ್ಕೊಂಡು ಆ ಡಾಕ್ಯುಮೆಂಟ್ಸ್ ಏನಿದೆ ಅದೇ ಮುಂದಿಟ್ಕೊಂಡು ಮಾತಾಡೋಣ ಅಂತ ಹೇಳಿ ನಾನು ಬಹಳಷ್ಟು ಕರೆದಿದ್ದೇನೆ. ರೆಹಮಾನ್ ಖಾನ್ ಆಗ್ಲಿ ಇವ್ರಾಗ್ಲಿ ಯಾರು ಅದಕ್ಕೆ ಒಪ್ಲಿಲ್ಲ. ಮತ್ತು ಒಂದೇ ಒಂದು ಪ್ರಶ್ನೆ ಕೇಳಿದೆ ನಾನು. ಒಂದೇ ಒಂದು ಪ್ರಶ್ನೆ, ಈಗ ಕೆಲವು ಪಾಯಿಂಟೆಡ್ ಔಟ್ ಪ್ರಾಪರ್ಟೀಸ್ಗಳನ್ನ ಕೊಟ್ಟವರಿಗೆ ಇದು ನಿಮ್ಗೆ ಗೊತ್ತಿದೆಯಲ್ಲ ಅಂತೇಳಿ. ಇದೀಗ ನಮ್ದಲ್ವಾ, ಅವರು ಬೇರೆ ಯಾರೋ ಹೆಸರು ಹೇಳಿದ್ರು. ಹಾಗಾದ್ರೆ ಇದನ್ನ ವಾಪಸ್ ತಗೊಳ್ಳಿಕ್ಕೆ ಸಹಾಯ ಮಾಡಿ. ಇಂತಿಂತ ಪ್ರಾಪರ್ಟಿಗಳಿಗೆ ಮೆಡಿಕಲ್ ಕಾಲೇಜ್, 2 ಮೆಡಿಕಲ್ ಕಾಲೇಜಸ್,
ಅದು ನಮ್ಗೆ ಬರ್ಬೇಕಿತ್ತ 98 ಸುಪ್ರೀಂ ಕೋರ್ಟಿನ ಆಜ್ಞೆ ಪ್ರಕಾರ? ಅದನ್ನು ವಾಪಸ್ ಕೊಡಿ. ಬೆಳ್ಳಹಳ್ಳಿ, ಬ್ಯಾಂಗ್ಳೂರ್ ಬೆಳ್ಳಹಳ್ಳಿ, ಸರ್ವೆ ನಂಬರ್ 55, 602 ಎಕರೆ, ಜಾಫರ್ ಶರೀಫ್ ಇವ್ರದೆಲ್ಲ ಕಾಲೇಜುಗಳೆಲ್ಲ ಇರುವುದು ಅದರಲ್ಲೇ. ಅದು ವಾಪಸ್ ಕೊಡಿ. ಆಸ್ ಇಟ್ ಇಸ್ ವೇರ್ ಇಟ್ ಇಸ್, ಜಡ್ಜ್ಮೆಂಟ್ ಪ್ರಕಾರ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಬರಲಿ. ಯಾಕೆ ಆಗ್ಲಿಲ್ಲ? ನಾವು ಮತ್ತೊಂದು ವಿಷಯ ಹೇಳ್ತೇನೆ, ಇದು ನಮ್ಗೆ ಮಾತ್ರ ಅನ್ವಯ ಇಲ್ಲ, ಎಲ್ರಿಗೂ ಅನ್ವಯ ಆಗ್ತದೆ. ಯಾಕೆ ಬಿಚ್ಚೆ ಬಹಳಷ್ಟು ನಮ್ಮ ಪ್ರಾಪರ್ಟಿ ನಾವು ಮುಸಲ್ಮಾನರು, ರಾಜರು ಅಲ್ಲ, ಹಿಂದೂಗಳಿಗೆ ಕೊಟ್ಟಿದ್ದಾರೆ ಈ ಜಾಗನ. ಅದು ಕೂಡ ಕಬಳಿಕೆ ಆಗಿದೆ, ಅದು ಜಾಸ್ತಿ ಕಬಳಿಕೆ ಆಗಿದೆ. ಸಲ ಮುಂಚೆ ಕೈ ಕೊಟ್ಟ ತಕ್ಷಣ ಕಬಳಿಕೆ ಆಗಿದೆ. ಅದನ್ನು ಕೂಡ ವಾಪಸ್ ತಗೊಳ್ಬೇಕಂತೇಳಿ ಕೇಳಿದಾಗ ಖಂಡಿತವಾಗಿ ಮಾಡಿಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಎಸ್, 1 minute ಅನ್ವರ್ಜಿ, 1 ನಿಮಿಷ. ನಾವು 1 by 1 ಪಾಯಿಂಟ್ ಟು ಪಾಯಿಂಟ್ ನಾವೀಗ ಹೋಗೋಣ. ಈಗ ಏನಾಗಿದೆ ಪರಿಸ್ಥಿತಿ, ಈ ತಿದ್ದುಪಡಿ ಕಾಯ್ದೆನಲ್ಲಿ ಏನು ಅನುಮಾನಗಳಿದೆ ಅನ್ನೋದನ್ನ ಸ್ವಲ್ಪ ಫಸ್ಟ್ಗೆ ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ವಕ್ಫ್ ಬೈ ಯೂಸರ್ ಅಂತ, ಇಲ್ಲಿಗ ಹೊಸ ತಿದ್ದುಪಡಿ ಕಾಯ್ದೆನಲ್ಲಿ ವಕ್ಫ್ ಬೈ ಯೂಸರ್ ಅಂತ ಇದೆ. ಅಂದ್ರೆ ಸರ್ಕಾರಿ ಭೂಮಿನಲ್ಲಿ ದಾಖಲೆ ಇಲ್ಲದೆ ನೂರಾರು ವರ್ಷಗಳಿಂದ ಖಬರಸ್ಥಾನ ಮತ್ತು ಮಸೀದಿ ಇದ್ದರೆ ಅದು ವಕ್ಫ್ ಭೂಮಿ ಆಗ್ತದೆ ಅನ್ನುವಂಥದ್ದು ಒಂದು. ಇದು ಈಗ ಏನಾಗಿದೆ ಅಂತ ಹೇಳಿದ್ರೆ 12 ವರ್ಷದ ಒಂದು ಇದನ್ನ ಈಗ ನೀವು ಮಾಡ್ತಾ ಇದ್ದೀರಿ ಈಗ ಅಲ್ವಾ? ಈ ತಿದ್ದುಪಡಿ ಕಾಯ್ದೆನಲ್ಲಿ 12 ವರ್ಷದ ಒಂದು ಲಿಮಿಟೇಷನ್ ಅನ್ನು ಹಾಕ್ತಾ ಇದ್ದೀರಿ ನೀವು. ಇದು ನೀವು ಈಗೇನು ಮುಸ್ಲಿಮರಿಗೆ ನೀವು ಹೇಳ್ತಾ ಇದ್ದೀರಲ್ಲ, ಇದು ಬೇರೆ ಧಾರ್ಮಿಕ ಟ್ರಸ್ಟ್ಗಳಿಗೂ ಕೂಡ, ಈಗ ಬೇರೆ ಬೇರೆ ಹಿಂದೂ ಧರ್ಮದ ಬೇರೆ ಬೇರೆ ಮಸೀದಿ ಇದು ದೇವಸ್ಥಾನಗಳಿದೆ, ಮತ್ತೆ ಬೇರೆ ಬೇರೆ ಧಾರ್ಮಿಕ ಸ್ಥಳಗಳಿಗೆ ಸಂಬಂಧಿಸಿದ ಜಮೀನುಗಳಿದೆ, ಅದಕ್ಕೆ ಅಪ್ಲೈ ಆಗಲ್ಲ. ಬರೀ ಮುಸ್ಲಿಮರಿಗೆ ಮಾತ್ರ ಅಪ್ಲೈ ಆಗುತ್ತೆ ಈಗ ನೀವು ಕಾನೂನು ತಂದದ್ರಿಂದ. ಇದನ್ನ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವಂತ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ ಈಗ. ಇದು ಒಂದು ಪಾಯಿಂಟ್, ಫಸ್ಟ್ ಪಾಯಿಂಟ್ ನಾನು ಕೇಳ್ತಾ ಇರೋದು. ಇದಕ್ಕೆ ಸಂಬಂಧಿಸಿ ಈಗ ಏನ್ ಹೇಳ್ತೀರಿ ನೀವು, 12 ವರ್ಷದ ನಂತರ, 12 ವರ್ಷ ಮುಗಿದ್ರೆ ಆ ನಂತರ ಇದನ್ನ ನೀವು ಪ್ರಶ್ನೆ ಮಾಡೋ ಹಾಗಿಲ್ಲ, ಅದು ಸರ್ಕಾರಿ ಜಾಗ ಅಂತ ಹೇಳಿ ಅನೌನ್ಸ್ ಮಾಡಬಹುದು ಅನ್ನುವಂಥದ್ದು ತಿದ್ದುಪಡಿ ಕಾಯ್ದೆನಲ್ಲಿದೆ. ಇದರಿಂದ ಮುಸ್ಲಿಂ ಸಮುದಾಯಕ್ಕೆ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ? ನಾವೊಂದು ಹೇಳ್ತೇನೆ, ನೀವು ಈಗ ಏನ್ ಹೇಳ್ತಿದ್ದೀರಾ ಅದು ಸ್ವಲ್ಪ ಟ್ವಿಸ್ಟ್ ಆಗಿ ಹೇಳಿದ್ದೀರಾ. ಒಂದು ಮತ್ತೊಂದು ಮಾತು ಹೇಳ್ತೇನೆ ನಾನು, ದಯವಿಟ್ಟು ನಾನು ಮುಗಿಸ್ತೇನೆ ನಾನು ಈಗ ಟ್ವಿಸ್ಟ್ ಆಗಿ ಹೇಳಿದೆ. ಈಗ ಇಂಡಿಯಾದಲ್ಲಿ ಸರ್ವೆ ನಂಬರ್ಸ್ ಅಂತೇಳಿ ಒಂದಿದೆ, ಪೂರಾ ಎಂಟೈರ್ ಇಂಡಿಯಾ ಸರ್ವೆ ನಂಬರ್ ಇದೆ. ನದಿಗಳು, ಸಮುದ್ರಗಳು, ಗುಡ್ಡೆಗಳು, ಕಾಡುಗಳು ಎಲ್ಲ ಸರ್ವೆ ನಂಬರ್ ಇದೆ. ಎಲ್ಲಾ ಸರ್ವೆ ನಂಬರ್ ಕೂಡ ಯಾರಿಗೆ ಬಂದಿದೆ ಅಂತೇಳಿ ಇದೆ, ಯಾರಿಗೆ ಇದೆ ಅಂತೇಳಿ ಇದೆ. ಅದರಲ್ಲಿ 99% ಆಫ್ ಆಲ್ ದೀಸ್ ಪ್ರಾಪರ್ಟೀಸ್ ಅಲ್ಲಿ, ನಮ್ಮ ವರ್ಕ್ ಪ್ರಾಪರ್ಟಿಗಳಲ್ಲಿ ಬಹಳ ಕ್ಲಿಯರ್ ಆಗಿ ಕೊಟ್ಟಿದೆ, ದಿಸ್ ಬಿಲಾಂಗ್ಸ್ ಟು ವರ್ಕ್ ಲ್ಯಾಂಡ್ ಅಂತೇಳಿ ಕ್ಲಿಯರ್ ಕೊಟ್ಟಿದೆ. ಆದ್ರಿಂದ ಈ ಒಂದು ಮಾತು ಹೇಳ್ತಿರಲ್ಲ, ಸರ್ಕಾರಿ ಜಮೀನಲ್ಲಿ ಅದಿದ್ರೆ ಇದಿದ್ರೆ ಎಲ್ಲ ಇದೆ ಅಂತ ಹೇಳಿ, ತಪ್ಪು. ಇದೇ ಆರ್ಗ್ಯುಮೆಂಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೂನಡ್ಕ ಎಂಬ ಸ್ಥಳದಲ್ಲಿ, ಸುಳ್ಯದಲ್ಲಿ ನಮ್ಗೆ ಸರ್ಕಾರ ಕೊಟ್ಟ ನಮ್ಗೆ ಜಮೀನಿತ್ತು, ನಮ್ಮ ಹತ್ರ ಸರ್ಕಾರ ಕೊಟ್ಟ ಜಮೀನಿತ್ತು, ಅದು ಬರಿಯಲ್ ಗ್ರೌಂಡ್. ಅದನ್ನ ಮರ್ಕರದಿಂದ ಬಂದು ಹಿಂದೂ ತೆಗಿಲಿಕ್ಕೆ ನೋಡಿದ್ರು ಅದನ್ನ. ಆಗ ನಮ್ಮ ಸರ್ಕಾರ ಇತ್ತಿಲ್ಲಿ, ನಮ್ಮ ಸರ್ಕಾರ ಇರುವಾಗ್ಲೇ ಈಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಯಾರು ಏನು ಮಾತಾಡಲಿಲ್ಲ. ಆಗ ನಾನು ನಿಂತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕೋರ್ಟಿಗೆ ಹೋಗಿ ಅದನ್ನು ಬಿಡಿಸಿದ್ದೇನೆ. ಹೂನಡ್ಕ ಹಮೀದಲ್ಲಿ ಗೊತ್ತಿರ್ಬೋದು, ಅವ್ರ ತಕ್ಕ ಕೇಳಿದ್ದಾರೆ ಮಾಡಿದ್ದೇನೆ ಇಲ್ವಾ ಅಂತ ಹೇಳಿ. ಪರಪನಗ್ರಹಾರ 2 ಎಕರೆ 18 ಕುಂಟಲ್ ಜಾಗ ಕೋರ್ಟ್ ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಸರಿ ನಂಬರ್ ಬಂದಿದೆ ಅದು ಅದನ್ನು ತೇಲಿಕೆ ನೋಡಿದ್ರು, ಆಗ್ಲಿಲ್ಲ. ಲೋಕಲ್ಸ್ ಐ ಆಮ್ ಟಾಕಿಂಗ್ ಅಬೌಟ್, ಆಗ್ಲಿಲ್ಲ. ಅದಕ್ಕೂ ಅಡ್ಡ ಬಂದು ನಾನು ವಾಪಸ್ ಸಿಗುವಂತ ಮಾಡಿದೆ ನಾನು. 1 minute. ಅಂದ್ರೆ ನೀವು ಹೇಳೋ ಪ್ರಕಾರ ಈ ತಿದ್ದುಪಡಿ ಕಾಯ್ದೆ ಪಾರ್ಲಿಮೆಂಟ್ ನಲ್ಲಿ ಬರೋದಕ್ಕಿಂತ ಮುಂಚೆನೆ ಕಾಯ್ದೆ ಸರಿಯಾಗಿತ್ತು. ನೀವು ಗೂನಡ್ಕದ ಒಂದು ಸ್ಥಳವನ್ನ ನೀವು ಕರೆಕ್ಟ್ ಸರಿ ಇತ್ತು. ಈಗ ವಾಟ್ ಯು ಸೇಯಿಂಗ್ ಇಸ್ ಕರೆಕ್ಟ್, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಡೀಪ್ ಸೀಟೆಡ್ ಉಂಟಲ್ಲ, ಡೀಪ್ ಸೀಟೆಡ್ ಅಲ್ಲ, ಒಂದು 50-60-70 ವರ್ಷ ಮುಂಚಿದೆ ಅದು ನಮ್ಮ ಕೈಗೆ ಸಿಗ್ತಾ ಇದ್ದಿಲ್ಲ. ಇದೆಲ್ಲ ಮೊನ್ನೆ ಮಾಡಿದ್ದು, ಗೂನಡ್ಕ ಮತ್ತು ಪರಪನಗ್ರಹಾರ ಎಲ್ಲ ಮೊನ್ನೆ ಮಾಡಿದ್ದು. ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಇಸ್ 50-60 ನಾವು ಚಿಸ್ಟ್ ಕಟ್ಟಿದ್ದೇವೆ. 1 ನಿಮಿಷ, ನಾನು ಕೇಳ್ತಾ ಇರೋದು ಈಗ ಸಬ್ಜೆಕ್ಟ್ ಗೆ ಸಂಬಂಧಿಸಿ ನಾವು ಸ್ಟ್ರಿಕ್ಟ್ ಆಗಿರೋಣ. ಈಗ ತಂದಿರುವಂತಹ ಕಾಯ್ದೆನಲ್ಲಿ ಮುಸ್ಲಿಮರಿಗೆ ಅನುಕೂಲ ಮಾಡೋದಕ್ಕೆ ಅಂತ ಹೇಳಿ ಹೇಳಿದ್ದಾರೆ ಸರ್ಕಾರದವರು, ಕೇಂದ್ರ ಸರ್ಕಾರದವರು. ಇದು ಮುಸ್ಲಿಮರಿಗೆ ಜವಾಬ್ದಾರಿ. ಸರಿ, ನಾನು ಕೇಳ್ತಾ ಇರೋದಕ್ಕೆ ಪ್ರಶ್ನೆಗೆ ನೀವೇನು ಸರಿಯಾಗಿ ವಾಸಿಂ, ಈ ಪ್ರಶ್ನೆ ನಿಮ್ಗೂ ಕೂಡ ವಾಸಿಂ.
ಈಗ ಏನಾಗಿದೆ, ಒಂದು ಸರ್ಕಾರಿ ಜಮೀನಿನಲ್ಲಿ ನೂರಾರು ವರ್ಷಗಳಿಂದ ಇರುವಂತಹದ್ದು ಅದು ಅನುಭೋಗದಿಂದ ಅವರಿಗೆ ಬರುತ್ತೆ ಅನ್ನುವಂತಹದ್ದು ಏನಿತ್ತು, ಅದನ್ನ ಈಗ ಇವರು 12 ವರ್ಷಕ್ಕೆ ಅಂತ ಹೇಳಿ ಲಿಮಿಟ್ ಮಾಡಿದ್ರಿಂದ ಏನಾದ್ರೂ ಅನುಕೂಲ ಆಯ್ತಾ, ತೊಂದರೆ ಆಯ್ತಾ ಮುಸ್ಲಿಮರಿಗೆ? ವಾಸಿಂ, ನಿಮ್ಮನ್ನ ಅಭಿಪ್ರಾಯ ಕೇಳ್ತಾ, ನೀವು ಅದನ್ನ ಸ್ಟಡಿ ಮಾಡಿದಿರಿ, ನೀವು ಅಮೆಂಡೆಡ್ ಆಕ್ಟ್ ಅನ್ನ ಹೇಳಿ. ಎಕ್ಸಾಕ್ಟ್ಲಿ. ಸೊ ಏನಾಗುತ್ತೆ, ವೈ I was there. ಒಂದ್ ನಿಮಿಷ ಮಾಣಿಪಾಡಿ ಸರ್, ವಾಸಿಂ ಇಂಗಳಿಯವರು ಮಾತಾಡ್ತಾರೆ. ಈ ಪ್ರಶ್ನೆ ಅವ್ರಿಗೆ ಕೇಳ್ತಾ ಇದ್ದೀನಿ, ಅವರ ಅಭಿಪ್ರಾಯ ಹೇಳಿ, ಆಮೇಲೆ ನಾನು ನಿಮ್ಗೆ ಬರ್ತೀನಿ ಮತ್ತೆ. No, we have been using ಯಾವುದೇ ಜಾಗ, ವಾಟ್ ಎವರ್ ಡಿಸ್ಪ್ಯೂಟೆಡ್ ಜಾಗ ಇವಾಗ ಇದ್ರೆ, it is not just for 12 years. It could be we have been taking Hubli Idgah tagoli, whatever. Of course, it went to Supreme Court. What was decided is decided. That's a different thing. But why? What is the limit of this 12 years? We are unable to understand. Why 12 years? We are unable to understand. There are so many places which the government has given, but it has not. Wasim, please, Kannada. ಜಾಗ ಕೊಟ್ಟಿದ್ದಾರೆ, ಬಟ್ ನೋಟಿಫಿಕೇಶನ್ ಆಗಿರಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ಮಾಡ್ಕೊಂಡಿಲ್ಲ, ಗ್ರಾಮಕ್ಕೆ ಹೋಗ್ಬಿಟ್ಟು ನಾವು ಬರ್ಸ್ಕೊಂಡಿಲ್ಲ. ದೇರ್ ಹ್ಯಾವ್ ಬೀನ್ ಸಮ್ ಲ್ಯಾಪ್ಸಸ್, ನಮ್ಮ ಕಡೆಯಿಂದ ಲ್ಯಾಪ್ಸ್ಗಳು ಆಗಿದಾವೆ, ಒಪ್ಕೊಳ್ಳುವ. ಬಟ್ ದಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋದು ಎಲ್ಲಿದೆ ಅದರಲ್ಲಿ? ನಾವು ಯೂಸ್ ಮಾಡ್ತಾ ಇರೋ ಜಮೀನನ್ನ ನಾನು ವಾಪಸ್ ಕೊಡ್ಬೇಕಂತ ಯಾಕೆ ಬರುತ್ತದು? No, that is a very, very wrong thing what these people are doing, and we will be losing land. They will be taking over. ನಮ್ಮ ಹತ್ರ ಏನೇನಿದೆ ಎಲ್ಲ ಕಿತ್ಕೊಳ್ತಾರೆ ಸ್ಲೋ ಆಗಿ, ಒಂದಾದ್ಮೇಲೆ ಒಂದು. ಅಂಡ್ ಮಾನ್ಪಾಡಿ ಸರ್ ಹೇಳ್ಬೋದು ನಮಗೆ, there are so many waqf lands which do not have proper ರೆಕಾರ್ಡ್ಸ್ ಇಲ್ಲ ನಮ್ಮ ಹತ್ರ. ಸುಮಾರು ಜಮೀನುಗಳಿಗೆ ರೆಕಾರ್ಡ್ಸ್ ಸರಿ ಇಲ್ಲ ನಮ್ಮ ಹತ್ರ. ಸೊ ಇದೆಲ್ಲ ಜಮೀನ್ ಬಿಟ್ಕೊಟ್ಬಿಡ್ಬೇಕಾ ನಾವು, ಜಸ್ಟ್ ಬಿಕಾಸ್ ಇದೊಂದು ಆಕ್ಟ್ ಬಂದಿದೆ, ಒಂದು ಲಾ ಬಂದಿದೆ ಅಂತ ಹೇಳಿದ್ರೆ? ಕ್ಯಾನ್ ವಿ ಗಿವ್ ಆಲ್ ದೀಸ್ ಲ್ಯಾಂಡ್ಸ್ ಬ್ಯಾಕ್ ಟು ದ ಗವರ್ಮೆಂಟ್? ಈಗ ನಾನು ನೇರವಾಗಿ ಒಂದಿಷ್ಟು ಪ್ರಶ್ನೆಯನ್ನ ಕೇಳ್ತೀನಿ. ಏನಂತ ಹೇಳಿದ್ರೆ, ಈಗ ಅನ್ವರ್ ಮಾಣಿಪಾಡಿ ಅವರೇ, ಅಫ್ಕೋರ್ಸ್ ಒಳ್ಳೆಯದು, ವಕ್ಫ್ನ ಆಸ್ತಿ ತುಂಬಾ ದುರುಪಯೋಗ ಆಗ್ತಾ ಇದೆ. ಎಸ್ ಸರ್, ಈಗ ಕೇಂದ್ರ ಸರ್ಕಾರದವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ತಿದ್ದುಪಡಿ ತಂದದ್ರಿಂದಾಗಿ ಯಾವ ಆಸ್ತಿಗಳ ದುರುಪಯೋಗ ಆಗಿದೆ, ದುರ್ಬಳಕೆ ಆಗಿದೆ, ಅದು ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ವಾಪಸ್ ಸಿಗುತ್ತೆ ಅನ್ನುವಂತ ಮಾತು ಬಂತು. ಈಗ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಹೊಸತಾಗಿ ನಾವು ತಂದಿರುವ ತಿದ್ದುಪಡಿಯಿಂದ ಏನು ದುರುಪಯೋಗ ಆಗಿದೆ, ದುರ್ಬಳಕೆ ಆಗಿದೆ ವಕ್ಫ್ ಆಸ್ತಿ, ಅದು ಮತ್ತೆ ಸಮುದಾಯಕ್ಕೆ ಬರುತ್ತೆ, ಸಮುದಾಯದ ಬಡವರ, ಅನಾಥರ ಶೈಕ್ಷಣಿಕ ಇದಕ್ಕೆ, ಸಾಮಾಜಿಕ ಉನ್ನತಿಗೆ ಬಳಕೆಯಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ನಾವು ಪರ್ಟಿಕ್ಯುಲರ್ 2 ಕೇಸ್ ತಗೊಳ್ಳೋಣ. ಒಂದು ವಿಂಡ್ಸರ್ ಮ್ಯಾನರ್ ಇದ್ದು, ಇನ್ನೊಂದು ಅಂಬಾನಿಯವರ ಮನೆ ಅಂಟಾಲಿಯಾ ಇರುವಂತಹದ್ದು. ಇದು 2 ಜಾಗಗಳು ವಕ್ಫ್ಗೆ ಸೇರಿದ್ದು ಅಂತ ಈಗಾಗಲೇ ಬಹಿರಂಗ ಆಗಿದೆ, ಅದ್ರ ಬಗ್ಗೆ ಮಾಧ್ಯಮಗಳಲ್ಲಿ ಬಂದಿದೆ. ಈಗ ವಿಂಡ್ಸರ್ ಮ್ಯಾನರ್ ಹೋಟೆಲ್ ನಮ್ಗೆ ವಾಪಸ್ ಸಿಗುತ್ತೆ ಈ ಕಾಯ್ದೆಯಿಂದಾಗಿ? 100% ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಅದು ಆಗ್ಲೇ ಇಟ್ಸ್ ಓವರ್. ನಾವು ಸುಪ್ರೀಂ ಕೋರ್ಟ್ ಗೆದ್ದಿದ್ದೇವೆ, ನಾನೇ ಮಾಡ್ಕೊಂಡು ಬಂದಿದ್ದೇನೆ. ಆದ್ರೂ ಕೂಡ ಈ ಸರ್ಕಾರ ಈಗ ಮಾಡ್ಬೇಕಿತ್ತು, ವಾಪಸ್ ತಗೊಳ್ಬೇಕಿತ್ತು. ನಮ್ಮ ಸರ್ಕಾರ ಇವರು ಏನೂ ತಗೊಂಡಿಲ್ಲ, ಮುಂದೆ ತಗೊಳ್ತಾರೆ. ಅದರಲ್ಲಿ ಇನ್ವಾಲ್ವ್ ಆದವ್ರು ಕೂಡ ಪನಿಷ್ಮೆಂಟ್ ಮಾಡ್ಕೊಳ್ತೀವಿ ನಾವು. ಆಸ್ ಫಾರ್ ಅಂಟಾಲಿಯಾ ಇಸ್ ಕನ್ಸರ್ನ್ಡ್, they've got a temporary stay in the Supreme Court. There are people who have gone to the court, judgments. They say, Hamid State, yarobbaru hogidare. So they got a temporary stay. They've asked for 6 months time to other ceremony ಕೊಟ್ಟು ಕೇಳಿದ್ದಾರೆ. ಒಂದ್ ನಿಮಿಷ ವಾಸಿಂ ಬರ್ತೀನಿ. ನೀವು ಹೇಳೋ ಪ್ರಕಾರ ಮಾಣಿಪಾಡಿ ಅವರೇ, ಈಗ ಈ ಹೊಸ ಕಾಯ್ದೆ ಮೋದಿ ಸರ್ಕಾರದವರು ತಂದ ನಂತರ ನಮಗೆ ಅದರಿಂದಾಗಿ ವಿಂಡ್ಸರ್ ಮ್ಯಾನರ್ ಕೂಡ ವಾಪಸ್ ವಕ್ಫ್ ಬೋರ್ಡಿಗೆ ಬರುತ್ತೆ, ಅದೇ ರೀತಿ ಅಂಬಾನಿ ಅವರ ಮನೆ ಕಟ್ಟಿಸಿರುವಂತ ಜಾಗ ಕೂಡ ವಾಪಸ್ ಬರುತ್ತೆ ಅಲ್ವಾ? ಇದು ಹಿಂದಿನ ಕಾಯ್ದೆನಲ್ಲೂ ಕೂಡ ವಾಪಸ್ ಬರುವ ಸಾಧ್ಯತೆ ಇತ್ತಲ್ವಾ? ಎಕ್ಸಾಕ್ಟ್ಲಿ. ಬಿಜೆಪಿ ಸರ್ಕಾರ ಇದ್ದಾಗಲೂ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಇದೇ ಕಾನೂನು ಇದ್ದಿತ್ತಾನೆ, ಹೊಸ್ತೇನಲ್ವಲ್ಲ ಇದು. No, you yourself, ನೀವು ತಾವೇ ಹೇಳ್ತಿದ್ದೀರಲ್ಲ ಸರ್, ನಾನು ಅದನ್ನ ಐ ಆಲ್ರೆಡಿ won it in the Supreme Court ಅಂತ ಹೇಳ್ತಿದ್ದೀರಿ. Why do you need a new law for that one? ಹೌದು, ಯಾಕೆ ಬೇಕಾಗಿತ್ತು? No, this is the old one. No, we need, because there is so many, like the properties like Bellalli, survey number 55, very sticky one. I am not able to solve it because it has got various entanglements. That at once I won't be able to tell you that various entanglements. So
If there are Kannada. entanglements under the ಅದು old act, ಬಹಳಷ್ಟು the same thing will ಬಹಳಷ್ಟು continue in the new. ಬಹಳಷ್ಟು So the ಎಂಟ್ಯಾಂಗ್ಮೆಂಟ್ revenue ಇದೆ. records will not change. No, sir. ಅದೇ The new- ಅಂತ ಇಲ್ಲಿ ಕೇಳಿ new law ಅಂತ will not change the ಹೇಳ್ತಾ revenue ಇದ್ದೇನೆ records. ಅಂತ ಆಲ್ ದೋಸ್ ಪ್ರಾಪರ್ಟೀಸ್ ಹ್ಯಾವ್ ಸಮ್ ಎಂಟ್ಯಾಂಗ್ಮೆಂಟ್ ವಿದಿನ್ ದ ಗವರ್ಮೆಂಟ್ ಎಂಟ್ಯಾಂಗ್ಮೆಂಟ್ ಆಗಿದೆ 69 ಅಲ್ಲಿ. ಅದನ್ನು ಬಿಡಿಸ್ಕೊಳ್ಬೇಕಾಗೆ ನಾನು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದೇನೆ ನಾನು. ಮತ್ತು ಮೈಸೂರು ರೋಡ್ ಅಲ್ಲಿ ಸಿಟಿ ಮಾರ್ಕೆಟ್ ಇಂದ ಸಿರ್ಸಿ ಸರ್ಕಲ್ ತನಕ ವಿ ಹ್ಯಾವ್ ನಥಿಂಗ್ ಲೆಸ್ ದನ್ ಅಬೌಟ್ 580 acres ಆಫ್ ಲ್ಯಾಂಡ್. ಅದು ಕ್ಲಿಯರ್ ಕಟ್ ಗವರ್ಮೆಂಟ್ ಕೊಟ್ಟಿದ್ದಾರೆ 67ರಲ್ಲಿ ದೋಸ್ ಪೀಪಲ್ಗೆ. ಅದನ್ನು ಆ ಎಂಟ್ಯಾಂಗ್ಮೆಂಟ್ ಕೂಡ ಬಿಡಿಸ್ಕೊಂಡು ಬರ್ಬೇಕಾಗುತ್ತೆ, ನಾನು Nice, sir. ಬರ್ಬೇಕಾಗುತ್ತೆ. No, ಕೆಲವು ಸರಿ, Our ಸರಿ, question will ನೀವು- remain. ನೀವು Our question will ಅಧಿಕಾರದಲ್ಲಿ remain. ಈಗ ಆ ಎಂಟ್ಯಾಂಗ್ಮೆಂಟ್ ಎಲ್ಲ ಒಂದ್ ನಿಮಿಷ, ಈ ಆ ಎಂಟ್ಯಾಂಗ್ಮೆಂಟ್ ಎಲ್ಲ ಬಿಡಿಸ್ಕೊಳ್ಬೇಕಾರೆ ಆ ಎಂಟ್ಯಾಂಗ್ಮೆಂಟ್ ಎಲ್ಲ ಬಿಡಿಸ್ಕೊಳ್ಬೇಕಾರೆ ಪ್ರಸ್ತುತ ಏನು ಅಮೆಂಡ್ಮೆಂಟ್ ತರ್ತೀವೋ ದಟ್ ಹೆಲ್ಪ್ ಅಸ್. How will it help us? That is our question. Is how will it help us? Other than No, creating a rhetoric. because See, there because are two things. There are two things. ಕನ್ನಡ ಪ್ಲೀಸ್, ಕನ್ನಡ. ವಾಸಿಂ, ಎರಡು ಆಧಾರದ ಮೇಲೆ ಒಂದ್ ನಿಮಿಷ ಸರ್, ನಾನು ಹೇಳ್ತೀನಿ. ವಾಸಿಂ ಅವ್ರು ಏನು ಹೇಳ್ತಾ ಇದ್ರು, ಅಲ್ಲ, ಅವ್ರು ಹೇಳಲಿಕ್ಕೆ ಉತ್ತರ ಕೊಡ್ತೀನಿ ಸರ್ ನಾನು. ಅಲ್ಲ, ಹೇಳ್ತಾ ಇದ್ದಾರೆ. ಇಟ್ ರೋಲ್ಸ್ ಆಫ್ ಅದು ಹೇಗೆ ಅಂತ ಕೇಳಿದ್ರು ಅವರು. ಒಂದು ಆಧಾರ ಅಂತ ಹೇಳಿದ್ರೆ 1998ರಲ್ಲಿ ಸುಪ್ರೀಂ ಕೋರ್ಟ್ ಆಜ್ಞೆ. ಅದು ಮತ್ತೊಂದು ಇದೇನು ಅಮೆಂಡ್ಮೆಂಟ್ ಬರುತ್ತೋ ಅದು. ಬೋತ್ ಪುಟ್ ಟುಗೆದರ್ ದೇ ವಿಲ್ ಹ್ಯಾವ್ ನೋ ಆನ್ಸರ್, ಬಿಕಾಸ್ ಎಟ್ ಎನಿ ಟೈಮ್ ನೀವು ಎಷ್ಟು ಟ್ಯಾಕ್ಸ್ ಕಟ್ಟಿ, ನೀರು ಬಿಲ್ ಕಟ್ಟಿ, ಏನು ಕಟ್ಟಿದ್ರು ಕೂಡ ವಾಪಸ್ ಬರ್ಬೇಕಂತ ಉಂಟು. ಅದನ್ನ ಡಿಮಾಲಿಷ್ ಮಾಡ್ಬೇಕಾಗುತ್ತೆ, ಬಹಳಷ್ಟು ಬಿಲ್ಡಿಂಗ್ ಡಿಮಾಲಿಷ್ ಮಾಡ್ಬೇಕಾಗುತ್ತೆ. ಅದು ಮಾಡ್ಲಿಕ್ಕೆ ಈ ಓನ್ಲಿ ದಿಸ್ ಅಮೆಂಡ್ಮೆಂಟ್ ವಿಲ್ ಹೆಲ್ಪ್ ಅಸ್, ನಾಟ್ ಎನಿಥಿಂಗ್ ಎಲ್ಸ್. ಅದು it will go on and on. After this bill, ಸರ್, ಇದರಲ್ಲಿ ಇದೇ ಬಿಲ್ ಅಲ್ಲಿ ಒಂದು ರೆಫರೆನ್ಸ್ ಇದೆ. ಒನ್ಸ್ ಅ ವಕ್ಫ್ ಆಲ್ವೇಸ್ ಅ ವಕ್ಫ್ ಅನ್ನೋದು ಇರ್ರಿವೋಕಬಿಲಿಟಿ ಬಗ್ಗೆ ದೇರ್ ಈಸ್ ಅ ರೆಫರೆನ್ಸ್. ಬೆಟ್ ದ್ವಾರಕಾ ತಗೊಂಡು ದ ಕೋರ್ಟ್ಸ್ ಆರ್ ಆಲ್ಸೋ ಇಟ್ಸ್ ಅ ಪ್ರಿಪ್ಲೆಸಿಂಗ್ ಆರ್ಡರ್ ಅಂತ ಒಂದು ರೆಫರೆನ್ಸ್ ಬರುತ್ತೆ. ಸೊ ದೇ ಆರ್ ಕ್ವಶನಿಂಗ್ ದ ಇರ್ರಿವೋಕಬಿಲಿಟಿ ಇಟ್ ಸೆಲ್ಫ್. Come again. Sir, irrevocability. Come again, please. Irrevocability of a waqf property. Yes. That itself is being questioned in this present bill. Where? It is not. Yes. Now they have very clear. Very over the islands of Bet Dwarka. 29. They have questioned one particular order, and they have told the courts are itself baffled with this irrevocability act, so they are not able to decide on that particular thing anta ಹೇಳ್ತಾ ಇದೆ. ಒಂದು ರೆಫರೆನ್ಸ್ ಬರುತ್ತೆ ಮಿಡ್ಲ್ ಅಲ್ಲಿ. ಸೊ the irrevocability itself is being questioned ಈಗ. Your amendment 27 ಅಲ್ಲಿ ಅದನ್ನ ಕ್ಲಿಯರ್. We are talking about what has come out yesterday. No, I'm telling you, I'm talking about the amendments which I've read, which I was there when it was being done. 27 all these doubts are removed. There are a lot of things suggested by Yoginath which was not taken into consideration. In fact, not taken into consideration. And Kiran Jiju, myself, we are all sitting there. I pointed out many of these things, including the DC's power, everything. Now, everything has been streamlined. The streamlined version, you must read it. If you want, by 2 o'clock in the afternoon, I'll send one to you all. See, Okay, what Wasim. these people say at the old one, whether it is to determine the power yarig hogatte, whether it is to determine who will do the survey. Now they have removed that provision itself has been removed. That Waqf board can decide who is the owner. That provision itself has been removed. Now they have moved that. One thing I'll tell you, the present, I don't want to hear anything about the present Waqf boards. 99% of them are chores. No, Chores. They have looted. The law. I am talking about the 95 law versus the 2025 law. That law, you said. I am not talking about the board. I am. ಅಲ್ಲಲ್ಲ, ನೀವು ಹೇಳಿದ್ರಿ ಅವರ ಪವರ್ಸ್ ಅನ್ನು ತೆಗೆದಾಕ್ಬಿಟ್ಟಿದೆ ಅಂತ ಹೇಳಿ. ಅವರ ಪವರ್ ತೆಗೆದಾಕಿದ್ರೆ ಬೇರೆ ವಿಧಿ ಇಲ್ಲ. Sir, then also there was a court. Now also they are referring it to the court. So then why this particular 2-day drama?
ಯಾಕೆ 2 ದಿನ ಎಂಟೈರ್ ನೇಷನ್ ಅನ್ನ ಹಿಡಿದು ಬಿಟ್ಟು ಇಷ್ಟು ಯಾವತ್ತು ಕೂತಿರ್ಲಿಲ್ಲ? ಈ 11 ವರ್ಷದಲ್ಲಿ ಯಾವತ್ತು 2 ದಿನ ಒಂದು ಮುದ್ದೆನ ಹಿಡ್ಕೊಂಡು ಯಾವ್ದು ಡಿಸ್ಕಷನ್ ನಡೆದಿರ್ಲಿಲ್ಲ. ಎಲ್ರು ಕೂತ್ಕೊಂಡ್ರಲ್ಲ, ಎಲ್ರು ಕೂತ್ಕೊಂಡ್ರಲ್ಲ, ಏನಂದ್ರಿ ಸರ್? ಎಲ್ರು ಕೂತ್ಕೊಂಡ್ರಲ್ಲ. ಕೂತ್ಕೊಂಡ್ರು. ಯಾಕೆ ಕೂತ್ಕೊಂಡ್ರು? ಫಾರ್ ವಾಟ್ ವಾಸ್ ಇಟ್? Why did this capture the entire? So what was the intention? If everything is remaining the same, if every power is remaining with those people, if everything is there as per the old one, nothing we lose. If they are worried only about everything is not remaining with them. ಎಷ್ಟಾಗುತ್ತೆ ಎಷ್ಟು ನನ್ನ ಮಂಡೆಗೆ ತೋರಿಸುತ್ತೆ ಕನ್ನಡದಲ್ಲಿ ಅದು ಹೇಳ್ತಾ ಇದ್ದೇನೆ. ಅದು ಮಿಸ್ಫೈರ್ ಆಗುತ್ತೆ ನಂಗೆ, ಅದಕ್ಕೋಸ್ಕರ ಈಗ ವಾಸಿಂ ಇಂಗಳಿಗೆ ಅವರು ಕೇಳಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಿಂದೆ ಕೂಡ ಈ ಪ್ರೊವಿಷನ್ಗಳಿದ್ವು, ನೀವು ಮತ್ತೆ ರಾತ್ರಿ ಹಗಲು ಕೂತ್ಕೊಂಡು ಏನ್ ಚರ್ಚೆ ಮಾಡಿದ್ರಿ? ಹಿಂದೆ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಂತಿತ್ತು, ಈಗಲೂ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಂತ ಹೇಳಿ ಇದೆ. ವ್ಯತ್ಯಾಸ ಏನಿದೆ? ನೀವು ಇಷ್ಟೆಲ್ಲ ಚರ್ಚೆ ಮಾಡಬೇಕಾಗಿದ್ದು ಅಮೆಂಡ್ಮೆಂಟ್ ನಲ್ಲಿ ಅಂತದ್ದು ಏನಿತ್ತು ಅಂತ ಅವ್ರು ಕೇಳಿದವರು. ನಾನಿಲ್ಲಿ ಮತ್ತೊಂದು ಕೇಳ್ತಾ ಇದ್ದೀನಿ, ಇರಿ, ಇದು ಈಗ ಒಂದು ಏನು ಹೇಳಿ, ಎಲ್ಲ ಪ್ರಶ್ನೆ ಒಟ್ಟೊಟ್ಟಿಗೆ ಕೇಳ್ಬೇಡಿ, ಅವ್ರು ಕೇಳಿದ ಪ್ರಶ್ನೆಗೆ ಒಂದು ಆನ್ಸರ್ ಕೊಟ್ಬಿಡ್ತೇನೆ. ಅದರಲ್ಲಿ ಏನ್ ಹೇಳಿದ್ರೆ ಯಾಕೆ ಕೂತ್ಕೊಂಡ್ರು ಅಂತ ಹೇಳಿ, ಬಿಕಾಸ್ ಲಾಟ್ ಆಫ್ ಪವರ್ಸ್ ಆಫ್ ವಕ್ಫ್ ಬೋರ್ಡ್ ವಿಲ್ ಬಿ ಕಟ್. ವಕ್ಫ್ ಬೋರ್ಡ್ ಕೆಲವು ಪವರ್ಗಳೆಲ್ಲ ಕಟ್ ಆಗುತ್ತೆ, ಅದು ಸಹಿಸಕ್ಕಾಗಲ್ಲ. ಅದು ಕಟ್ ಆದ್ರೆ ಮತ್ತು ಲಾಟ್ ಆಫ್ ಪೀಪಲ್ ಇನ್ವಾಲ್ವ್ ಇನ್ ವಕ್ಫ್ ಬೋರ್ಡ್ ಅವರು ಇನ್ವಾಲ್ವ್ ಯಾರಿದ್ದಾರೆ ಅವರೆಲ್ಲ ಸಿಕ್ಕಿ ಬೀಳ್ತಾರೆ, ಅವರಿಗೆ ಪನಿಷ್ಮೆಂಟ್ ಗ್ಯಾರಂಟಿ ಆಗ್ತದೆ. ಅದಕ್ಕೋಸ್ಕರ ನನಗೆ ಕೊಲೆ ಬೆದರಿಕೆ ಅದಕ್ಕೋಸ್ಕರ ಬಂದದ್ದು ನನಗೆ. ಸರ್ ಐ ಅಂಡರ್ಸ್ಟ್ಯಾಂಡ್, ಅವಾಗ ಆಗಿದ್ದಾಗಿದೆ. ಒಂದ್ಸಲ ಒನ್ ಮಿನಿಟ್ ಈಗಲೂ ಆಗ್ತಿದೆ ಸರ್, ಈಗಲೂ ಆಗ್ತಿದೆ. Now I'll show you what's happening in Bangalore. We understand what an activist goes through. ಅದ್ರ ಬಗ್ಗೆ ನಮ್ಗೆ ಸಂಶಯ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಅದ್ರ ಬಗ್ಗೆ ನಮ್ಗಿಲ್ಲ. ನಾನು ಹೇಳ್ತಿರೋದು, 95 ಆಕ್ಟ್ ಪ್ರಕಾರ Waqf Council will advise the central and state government Waqf boards. Okay, all members of the Central Waqf Council had to be Muslims, including at least 2 women members. Idu hale act idu. Hosa act prakara only thing is they have included 2 non-Muslim members. MPs, judges, eminent person, council as per act of need not be Muslims anta ಹೇಳ್ತಾರೆ. ಓಕೆ, ಚಲೋ ಠೀಕ್ ಹೈ, ಇಟ್ ನೀಡ್ ನಾಟ್ ಬಿ ಮುಸ್ಲಿಮ್ಸ್. ನಾನು ಹೇಳಿದಲ್ಲ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಮಗೆ ಏನಿದೆ, ಅಡ್ಮಿನಿಸ್ಟ್ರೇಷನ್ ಇಫ್ ಇಟ್ ಇಸ್ ಬಿಕಮಿಂಗ್, ಇದು ಶುದ್ಧವಾಗ್ತಾ ಇದೆ ಅಂತ ಹೇಳಿದ್ರೆ ನಮಗ್ ತೊಂದರೆ ಇಲ್ಲ, ಶುದ್ಧವಾಗ್ತಿದೆ ಅಂದ್ರೆ ನಮಗ್ ತೊಂದರೆ ಇಲ್ಲ. ಬಟ್ ಮೊದಲು 2 ಮಹಿಳೆಯರಿದ್ರು, ಈಗ 2 ಮಹಿಳೆಯರನ್ನ ತಗೊಂಬನ್ನಿ ಅಂತಾರೆ. ಮುಸ್ಲಿಂ ಆರ್ಗನೈಸೇಷನ್ ರೆಪ್ರೆಸೆಂಟೇಟಿವ್ಸ್ ಮೊದಲು ಇದ್ರು, ಇವಾಗೂ ತಗೊಂಬನ್ನಿ ಅಂತಾರೆ. ಸ್ಕಾಲರ್ಸ್ ಬೇಕು ಅಂತ ಹೇಳಿದ್ರು, ಸ್ಕಾಲರ್ಸ್ ಇವಾಗೂ ತಗೊಂಬನ್ನಿ ಅಂತಿದ್ದಾರೆ. ಓಕೆ, ಎಲ್ಲ ಸೇಮ್ ಇದೆ. ಡ್ರಾಮಾ ಯಾಕೆ? ವಾಸಿಂ, ಎಲ್ಲ ಸೇಮ್ ಇಲ್ಲ. ಇಬ್ರು ನಾನ್ ಮುಸ್ಲಿಂ ಮೆಂಬರ್ಗಳು ಕೂಡ ಅಲ್ಲಿ ಇರಬೇಕು ಅನ್ನುವಂಥದ್ದೊಂದು ಈಗ ಅಮೆಂಡ್ಮೆಂಟ್ ತಂದಿದ್ದಾರಲ್ಲ. ಬರ್ತೀನಿ, ಅವರು ಕೇಳಿದ ಪ್ರಶ್ನೆಗೆ ಪೂರಕವಾಗಿಯೇ ನಾನು ಹೇಳ್ತಾ ಇದ್ದೀನಿ. ಅವ್ರು ಏನ್ ಹೇಳಿದ್ರಲ್ಲ ಅದ್ರಲ್ಲಿ, ಈಗ ಇಬ್ರು ನಾನ್ ಮುಸ್ಲಿಂ ಮೆಂಬರ್ಸ್ ಗಳು ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ಇದು ಯಾಕೆ ಅನ್ನುವಂಥದ್ದು ಪ್ರಶ್ನೆ ಇತ್ತು ನಂದು. ಹೇಳಿ, ಯಾಕಿರ್ಬಾರ್ದು? ನಾವು ಅವರ ಇದರಲ್ಲಿ ಅಧ್ಯಕ್ಷರಾಗಿರ್ಬೋದು. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ, ಅಷ್ಟು ದೊಡ್ಡ ದೇವಸ್ಥಾನ ಪುತ್ತೂರಿದು, ಅದರಲ್ಲಿ AB ಇಬ್ರಾಹಿಂ ಅಧ್ಯಕ್ಷರಾಗಿದ್ದ 3 ವರ್ಷ. ಚೆನ್ನಾಗಿ ನಡೆದು ಹೋಗಿಲ್ವಾ? ಯಾಕೆ ಸ್ವಲ್ಪ ಇಲ್ಲಿಂದ ಯಾಕೆ ತಗೊಳ್ಬಾರ್ದು? ನಮ್ಮ ದಿವಾನರು, ಹೈದರಾಬಾದ್ ದಿವಾನರು ಸಾಹೇಬರೆಲ್ಲ ದಾನ ಮಾಡ್ಬೇಕಾದ್ರೆ ಹಿಂದೂಗಳಿಗೆ ಕೂಡ ಕೊಟ್ಟಿದ್ದಾರೆ. ಹಿಂದೂಗಳಿಗೆ ಅಬೌಟ್ 30% ವಾಟ್ ದೇ ಗಿವನ್ ಟು ಮುಸ್ಲಿಂ, ಅಷ್ಟು ಪರ್ಸೆಂಟ್ ಹಿಂದೂಗಳಿಗೆ ಕೊಟ್ಟಿದ್ದಾರೆ ನಮ್ಮ ರಾಜರು, ನಿಜಾಮರು. ಆಯ್ತಾ ಈಗ ಕೇಳ್ತೀನಿ ರೀ. ನೀವು ಹೇಳಿದ್ದು AB ಇಬ್ರಾಹಿಂ ಪ್ರಕರಣ, ಒಂದ್ ನಿಮಿಷ ಇಂಗಳಿಗೆ ನಾನು ಬರ್ತೀನಿ, ಐ ಆಮ್ ಕಮಿಂಗ್ ಟು ಬ್ಯಾಕ್ ಯು. ನೀವು ಹೇಳಿದ್ದು ಇಬ್ರಾಹಿಂ ಅವರದ್ದು ಪ್ರಕರಣ ಏನು ಅಂತ ಹೇಳಿದ್ರೆ, ಬೀಯಿಂಗ್ ದಿ ಡೆಪ್ಯೂಟಿ ಕಮಿಷನರ್ ಆಫ್ ದಿ ಡಿಸ್ಟ್ರಿಕ್ಟ್ ಹಿ ವಾಸ್ ದೇರ್, ಗೊತ್ತಾಯ್ತಲ್ವಾ? ನೀವು ಇದು ಮುಸ್ಲಿಮರಿಗೆ ಮಾತ್ರ ಕಾಯ್ದೆ ಅನ್ವಯ ಆಗುತ್ತೆ, ಹಿಂದೂಗಳಿಗೆ ಆಗಲ್ಲ. ಈಗ ರಾಮ ಜನ್ಮಭೂಮಿ ಟ್ರಸ್ಟ್ ಇದೆ, ರಾಮ ಜನ್ಮಭೂಮಿ ಟ್ರಸ್ಟ್ ನಲ್ಲಿ ಇಬ್ರು ಮುಸ್ಲಿಮರನ್ನು ನೀವು ಟ್ರಸ್ಟಿಯಾಗಿ ನೇಮಿಸಲಿಲ್ಲ, ಯಾಕೆ? ಅಲ್ಲಿ ನಿಮಗೆ DC ಕೂಡ ಹಿಂದೂ ಆಗಿರ್ಬೇಕು ಅಂತ ಇದೆ ಆ ಟ್ರಸ್ಟ್ ಕಾಯ್ದೆನಲ್ಲಿ, ಅಲ್ವಾ? ನೀವು ಯಾಕೆಂದ್ರೆ ಮುಂಚಿನ ನಿಯಮ ಪ್ರಕಾರ ಹಿಂದೂಗಳಲ್ಲಿ ಮುಸ್ಲಿಮರು ಹಿಂದೂಗಳಿಗೆ ಹಾಕಿದಾಗ ಬಹಳಷ್ಟು ಕಾಲ ಗಲಾಟೆ ಆಗಿದೆ.
ಅದು ಗಲಾಟೆ ಬೇಡ ಅಂತೇಳಿ. ಹೌದಾ? ಮತ್ತೆ ಹಾ. ಅದಕ್ಕೆ ಯಾಕೆ ನಮ್ಮ ಮತ ನಮ್ಮ ಹಾಕ್ತೀರಿ? ಟ್ರಸ್ಟ್ಗಳಲ್ಲಿ ಯಾಕೆ ಹಾಕ್ತೀರಿ? ನಮ್ಮ ಅಲ್ಲ ಈ ನಮ್ಮ ಪ್ರಸ್ತುತ ಅಮೆಂಡ್ಮೆಂಟ್ಸ್ ಅಲ್ಲಿ ನಮ್ಮ ಧಾರ್ಮಿಕ ಸಂಸ್ಥೆಗಳಲ್ಲಿ ಎಲ್ಲೂ ಕೂಡ ಹಿಂದೂಗಳು ನಾನ್ ಮುಸ್ಲಿಮರು ಬರಲ್ಲ. 21 ವಕ್ಫ್ ಬೋರ್ಡ್ ನಲ್ಲಿ ಬಂದಿದಾರಲ್ಲ, 21 ನಾನ್ ಮುಸ್ಲಿಮ್ಸ್ ಇಬ್ರು ಇರ್ಬೇಕು ಅಂತ ನೀವು ವಕ್ಫ್ ಬೋರ್ಡ್ ನಲ್ಲಿ ನೀವು ಮಾಡಿದಿರಲ್ಲ ಈಗ ತಿದ್ದುಪಡಿ. ನಾವೇ ಮಾಡ್ಕೊಂಡಿದ್ದು, ನಮ್ಮ ಕಾಲಿಗೆ ನಾವೇ ಕೊಂಡಿ ಹಾಕೊಂಡಿದ್ದು. ಇಷ್ಟು ಈ ತರದ ಭ್ರಷ್ಟಾಚಾರ ಯಾವಾಗಲೂ ಎಲ್ಲೂ ನಡೆದಿಲ್ಲ. ಅದು ತನಿಖೆ ಮಾಡಿ, ಅದು ಕ್ರಮ ತಗೊಳ್ಳಿ. ಸ್ವಲ್ಪ ಚೆಕ್ ಮಾಡಬೇಕು. ತನಿಖೆ ಮಾಡ್ಲಿಕ್ಕೆ ಅಲ್ಲ ನೀವೇ ಕೊಟ್ಟಿರೋ ವರದಿ ಯಡಿಯೂರಪ್ಪ ಸರ್ಕಾರ ಅಲ್ಲ ಸ್ವಾಮಿ, ತನಿಖೆ ಮಾಡ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ತನಿಖೆ ಮಾಡುವಾಗ ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನ ಒಪ್ಪೋಸ್ ಮಾಡಿದ್ರೆ ಏನ್ ಮಾಡ್ತೀರಾ? ಒಟ್ಟಿಗೆ ಸೇರಿ ಒಪ್ಪೋಸ್ ಮಾಡಿ ಏನ್ ಮಾಡ್ತೀರಾ? ಯಾರು ಅಪೋಸ್ ಮಾಡ್ತಾರೆ ಸರ್? ಯಾರು ಅಪೋಸ್ ಮಾಡ್ತಾರೆ? ಅಲ್ಲ ಈಗ ಅಲ್ಲ ಮುಂಚೆ ಆಗ್ತಿದ್ದೇನು, ಈ ವಕ್ಫ್ ಬೋರ್ಡ್ನವರು ಎಲ್ಲ ಸೇರಿ ಆಲ್ ದ ಕಲ್ಪ್ರಿಟ್ಸ್ ಇನ್ವಾಲ್ವ್ಡ್ ಅಂಡ್ ವಕ್ಫ್ ಬೋರ್ಡ್ನವರು ಎಲ್ಲರೂ ತನಿಖೆ ಬಂದ್ರೆ ಎಲ್ಲ ಒಟ್ಟು ಸೇರಿ ಅವ್ರ ಹೆಸರು ಹಾಕ್ಬಿಟ್ಟಿದ್ದಾರೆ. ಅಲ್ತಾ ಕೊಡ್ತೀನಿ. ಕೋರ್ಟಿಗೆ ಅಟೆಂಡ್ ಆಗಲ್ಲ ಸರ್, ಕೋರ್ಟಿಗೆ ಅಟೆಂಡ್ ಆಗಲ್ಲ. ಸುಮೋಟೋ ಇದಕ್ಕೆ ಕೇಳ್ತಾರ ಅವರು. ವಕ್ಫ್ ಬೋರ್ಡ್ ಕೋರ್ಟಿಗೆ ಹೋಗಲ್ಲ, ಗೊತ್ತಾ ನಿಮ್ಗೆ? ವಕ್ಫ್ ಬೋರ್ಡ್ ಇದೇ ಎಂಬೆಸಲ್ಮೆಂಟ್ ಕೇಸ್ ಇರ್ಬೇಕಾದ್ರೆ ಅದೇ ಹೈಕೋರ್ಟ್ಗೆ ಕೂಡ ಎಂಬೆಸಲ್ಮೆಂಟ್ ಪ್ರಾಬ್ಲಮ್ ಇರ್ಬೇಕಾದ್ರೆ ನಮ್ಮ ಇದು ವಕ್ಫ್ ಬೋರ್ಡ್ ಲಾಯರ್ಗಳು ಬರಲ್ಲ. ಬಂದ್ರು ಕೂಡ ಉಲ್ಟಾ ಆನ್ಸರ್ ಕೊಟ್ಟು ಹೋಗ್ತಾರೆ. ಬಂದ್ರು ಕೂಡ ಉಲ್ಟಾ ಆನ್ಸರ್ ಕೊಟ್ಟು ಹೋಗ್ತಾರೆ. ನಾನ್ ಸಫರ್ ಆಗಿದ್ದೇನೆ ಸರ್, ಐ ಹ್ಯಾವ್ ಸಫರ್ಡ್. ಅವ್ರು ಬರಲ್ಲ, ಕೋರ್ಟಿಗೆ ಬರಲ್ಲ. ಅದಕ್ಕೋಸ್ಕರ ಸುಮೋಟೋ ಜಡ್ಜ್ಮೆಂಟ್ ಕೊಡ್ಬೇಕಾಗುತ್ತೆ. ಇಲ್ಲ, ದಟ್ ಇಸ್ ಓಕೆ, ಬಟ್ ವಾಟ್ ಎವರ್ ಇಟ್ ಇಸ್, ಬಟ್ ಒಂದು ಡಿಸ್ಪ್ಯೂಟ್ ಇದೆ, ದೇರ್ ಇಸ್ ಅ ಪ್ರಾಬ್ಲಮ್. ಅದನ್ನ ಮೇಲೆ ಹತ್ತಿಸ್ಬಿಟ್ಟಿದ್ರೆ ವಕ್ಫ್ ಬೋರ್ಡ್ ಅಲ್ಲಿ ಸಾರ್ಟ್ ಔಟ್ ಆಗ್ತಾ ಇಲ್ಲ. ಹೈಕೋರ್ಟಿಗೆ ಹೋಗಿದ್ದೀನಿ, ಮೆನಿ ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಸಾರ್ಟೆಡ್ ಔಟ್. ಇಟ್ ಮೈಟ್ ನಾಟ್ ಬೀನ್ ಸಾರ್ಟೆಡ್ ಔಟ್ ದ ಸೇಮ್ ಇಯರ್. ಅದು ಆ ವರ್ಷದಲ್ಲಿ ಆಗ್ತಿರ್ಲಿಲ್ಲ, 5 ವರ್ಷದಲ್ಲಿ ಆಗ್ತಿರ್ಲಿಲ್ಲ, 10 ವರ್ಷದಲ್ಲಿ ಆಗ್ತಿತ್ತು. ಬಟ್ ಒಂದು ಡಿಸ್ಪ್ಯೂಟ್ ಆದ್ರೂ ಎತ್ಬಿಟ್ಟು ಮೇಲೆ ಇಡಬಹುದಾಗಿತ್ತು. ಅದನ್ನ ಫುಲ್ ಅಮೆಂಡ್ಮೆಂಟೇ ತರಬೇಕು ಅಂತ ಏನು ಅವಶ್ಯಕತೆ ಇತ್ತು? ಇವ್ರಿಬ್ರು ಬರೋದ್ರಿಂದ ಅದು ಕ್ಲೀನ್ ಆಗತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ ಅಲ್ವಾ ಸರ್? ಹೌದು, ದಟ್ ಇಸ್ ನಮ್ಮ ಅದು ಕಂಟೆನ್ಷನ್ ಅಷ್ಟೇ. ಅದು ಅವ್ರಿಬ್ರು ಬಂದ್ಬಿಟ್ಟು ಅದು ಏನ್ ಚೇಂಜ್ ಮಾಡ್ತಾರೆ ಅವರು? ಆಮೇಲೆ ಇನ್ನೊಂದು ವಿಷಯ ಇದೆ ಸರ್, ದ ವಕ್ಫ್ ಬೋರ್ಡ್, ದೇ ಸೇ ದಟ್ ದ ವಕ್ಫ್ ಬೋರ್ಡ್ ಪ್ರಿವಿಯಸ್ಲಿ ಹ್ಯಾಡ್ ದ ಪವರ್ ಟು ಎನ್ಕ್ವೈರ್ ಅಂಡ್ ಡಿಟರ್ಮೈನ್ ವಕ್ಫ್ ಪ್ರಾಪರ್ಟಿ ಅಂತ ಇದೆ. ಟುಡೇ ದೇ ಹ್ಯಾವ್ ಟೇಕನ್ ಆಫ್ ದಟ್ ಪರ್ಟಿಕ್ಯುಲರ್ ಈ ಪರ್ಟಿಕ್ಯುಲರ್ ಬಿಲ್ ಅಲ್ಲಿ ಇದನ್ನ ಪ್ರಾವಿಷನ್ ಅನ್ನ ರಿಮೂವ್ ಮಾಡಿದ್ದಾರೆ. ಓಕೆ, ಇಫ್ ದೀಸ್ ಪೀಪಲ್ ಡು ನಾಟ್ ಡಿಟರ್ಮೈನ್ ಇಟ್, ಈಗ ಕೋರ್ಟ್ ಮೇಲೆ ಇದು ಎಂಟೈರ್ ಥಿಂಗ್ ವಿಲ್ ಬಿ ಶಿಫ್ಟೆಡ್ ಟು ದ ಕೋರ್ಟ್. ಈಗ ಕೋರ್ಟಿಗೆ ಇದನ್ನ ನಾವು ಶಿಫ್ಟ್ ಮಾಡಿದ್ರೆ ವಾಟ್ ಹ್ಯಾಪನ್ ವಿತ್ ದ ಬಾಬ್ರಿ ಮಸ್ಜಿದ್ ಜಜ್ಮೆಂಟ್ ಸರ್? ಹೌದು. ಓಕೆ, ಹೌ ಕ್ಯಾನ್ ವಿ ಟ್ರಸ್ಟ್ ದ ಕೋರ್ಟ್ ಸರ್? ದೇ ವಿಲ್ ಟೆಲ್ ದಟ್ ಇಂದ ಚಂದ್ರಚೂಡ್ ಅವ್ರು ಏನ್ ಹೇಳಿದ್ರು ಸರ್, ರಾತ್ರಿ ನನಗೆ ಕನಸಲ್ಲಿ ಬಂದ್ಬಿಟ್ಟು ಭಗವಾನ್ ಹೇಳ್ಬಿಟ್ಟು ಹೋದ್ರು ಅಂತ ಹೇಳಿದ್ರು. ಸೊ ಡು ವಿ ಲೀವ್ ಇಟ್ ಟು ಹೂ ಇಸ್ ಡ್ರೀಮಿಂಗ್ ವಾಟ್ ಇನ್ ದ ನೈಟ್? Yes. So it doesn't work like that. It doesn't work because everything cannot be left to the judiciary alone. Can we use Zoom, sir? ಮಾಣಿಪಾಡಿ ಅವರೇ, ನಮಗೆ ಒಂದು 4-5 ಡೌಟ್ಗಳಿದೆ ಈಗ ನಡೆದಿರುವಂತಹ ತಿದ್ದುಪಡಿ ಬಿಲ್ ನಲ್ಲಿ. ಅದನ್ನಷ್ಟೇ ಮಾತಾಡೋಣ ನಾವು. ಇಲ್ಲದಿದ್ರೆ ಏನು ಜನರಿಗೆ ಏನು ಕಮ್ಮಿ ಮಾಡ್ದಂಗೆ ಆಗೋದಿಲ್ಲ ನಾವು. ಈಗ ದುರುಪಯೋಗ ಆಗಿದೆ ನಿಜ. ಅದ್ರ ಮೇಲೆ ನೀವು ಅಧಿಕಾರದಲ್ಲಿದ್ದಾಗಲೂ ಕೂಡ ಕೇಸ್ ಫೈಲ್ ಆಗಿದೆ, ಕೇಸ್ ಕಂಟಿನ್ಯೂ ಆಗಿದೆ, ಯಾವುದು ಜಡ್ಜ್ಮೆಂಟ್ ಬಂದಿಲ್ಲ, ಪ್ರೊಲಾಂಗ್ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಗೆದ್ದಿದ್ದೇನೆ. ಒಂದ್ ನಿಮಿಷ ನಾನು ಅದು ಹಿಂದಿನ ಕಾಯ್ದೆ ಮೇಲೆನೆ ಗೆದ್ದಿದ್ದೀರಾ ನೀವು. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಇದಕ್ಕೇನು ಹೊಸ ಕಾಯ್ದೆ ಬೇಕಾಗಿಲ್ಲ, ನೀವೇ ಗೆದ್ದಿದ್ದೀರಾ. ಹಿಂದಿನ ಕಾಯ್ದೆ ಆಧಾರದ ಮೇಲೆ ನೀವು ಗೆದ್ದಿದ್ದೀರಾ. ತಿದ್ದುಪಡಿ ಇಂಪ್ಲಿಮೆಂಟ್ ಆಗಿಲ್ಲ, ಬಿಡ್ತಾ ಇಲ್ಲ ಸರ್ಕಾರದ ಪ್ರಾಬ್ಲಮ್. ಅದಕ್ಕೋಸ್ಕರ ಅಮೆಂಡ್ಮೆಂಟ್ ಬೇಕಾಗಿತ್ತು. ಅದಕ್ಕೋಸ್ಕರ ಅಮೆಂಡ್ಮೆಂಟ್ ಬೇಕಾಗಿತ್ತು. 12 ವರ್ಷ ಆದ್ರೂ ಕೂಡ ಗೆದ್ರು ಕೂಡ 12 ವರ್ಷ ಆಗಿ ಗೆದ್ರು ಕೂಡ ಇಂಪ್ಲಿಮೆಂಟ್ ಆಗ್ತಿದ್ದಿಲ್ಲವೇ? ಎಸ್, ಅದಕ್ಕೋಸ್ಕರ ನೀವು ಸೆಂಟ್ರಲ್ ಅಮೆಂಡ್ಮೆಂಟ್ ಬೇಕಂತ ಕೇಳಿದ್ ನಾನು. ಸರಿ, ಅದಕ್ಕೆ ನೀವು ಹೇಳಿದ್ರೆ ಏನು, ಈಗ ತಿದ್ದುಪಡಿನಲ್ಲಿ ಸೆಂಟ್ರಲ್ ಮಿನಿಸ್ಟ್ರು, ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರೇ ಸೆಂಟ್ರಲ್ ವಕ್ಫ್ ಬೋರ್ಡ್ ನ ಚೇರ್ಮನ್ ತಿದ್ದುಪಡಿನಲ್ಲಿ. ನಾಳೆ ಇನ್ನೊಂದು ಸರ್ಕಾರ ಬಂದ್ರೆ ಮತ್ತೆ ನೀವು ಹೇಳಿದ ಸ್ಥಿತಿಯೇ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ನಾಳೆ ಬಂದ್ರೆ ಏನಾಗುತ್ತೆ, ನೀವು ಅಲ್ಲಿರುವಂತಹ ಮಿನಿಸ್ಟ್ರೇ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ, ಚೇರ್ಮನ್ ಆಗಿರ್ತಾರೆ ಅಂತ ಹೇಳಿ ಬಂದ್ರೆ ಏನ್ ವ್ಯತ್ಯಾಸ ಮಾಡ್ದಂಗಾಯ್ತು ನೀವು?
ಅದನ್ನೇ ಕೇಳ್ತಾ ಇರೋದು ನಾನು. ನನ್ನ ಒಂದು 2-3 ಪ್ರಶ್ನೆಗಳಿದೆ. ಈಗಿರೋ ಅನುಮಾನಗಳನ್ನ ಪರಿಹರಿಸ್ಲಿಕ್ಕಾಗುತ್ತಾ ನೋಡೋಣ ನಾವು ಸಮುದಾಯದಲ್ಲಿ. ಒಂದು, ನಾನು ಫಸ್ಟ್ ಕೇಳಿದೆ ಏನು ಅಂತ ಹೇಳಿದ್ರೆ, ಈ 12 ವರ್ಷದ ಕ್ಯಾಪ್ ಏನ್ ತಂದಿದ್ದೀರಾ ಅದರಿಂದ ಏನು ಪ್ರಯೋಜನ ಆಗಲ್ಲ ಅನ್ನುವಂಥದ್ದೊಂದು. ಅಲ್ಲಿ ನಾನು ಕೇಳಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಇದು ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಆಗುತ್ತಾ ಏನು? ನಾನು ವಾಸಿಂ ಅವ್ರಿಗೆ ಕೇಳ್ತಾ ಇದ್ದೀನಿ, ಇದು ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಆಗುತ್ತಾ? ಈಗ 12 ವರ್ಷದ ನಂತರ ನೀವು ಅದನ್ನ ಪ್ರಶ್ನೆ ಮಾಡೋ ಹಂಗಿಲ್ಲ ಅನ್ನೋದು ಬಂದಿದೆ ಅಮೆಂಡ್ಮೆಂಟ್ ನಲ್ಲಿ. ಈಗ ನಾನು ಇದು ವಾಸಿಮಿಗೆ ಕೇಳ್ತಾ ಇದ್ದೀನಿ, ಮಾಣಿಪಾಡಿ ಅವರೇ, ಆಮೇಲೆ ನಿಮಗೆ ಇದೇ ಪ್ರಶ್ನೆ ಕೇಳ್ತೀನಿ. ಈಗ ಇದು ರೆಟ್ರಾಸ್ಪೆಕ್ಟಿವ್ ಆಗಿ ಏನು ಇದಕ್ಕೆ ಬರುತ್ತಾ, ಜಾರಿಗೆ ಬರುತ್ತಾ ಇದು ಹೊಸ ಅಮೆಂಡ್ಮೆಂಟ್ ಪ್ರಕಾರ? ಅಂದ್ರೆ ಈಗಾಗಲೇ ಒಂದು ಕೇಸ್ ಇದೆ, ಒಂದು 100 ವರ್ಷದಿಂದ ಒಂದು ಕೇಸ್ ಇದೆ, ನೀವೀಗ 12 ವರ್ಷ ಅಂತ ಹೇಳ್ತಾ ಇದ್ದೀರಿ. ಹಾಗಿದ್ರೆ ಆ ಕೇಸ್ ಬಿದ್ದೋಗುತ್ತಾ? ಎಸ್, ದಟ್ ಇಸ್ ವಾಟ್. ಅದೇ ಆಗತ್ತೆ ಸರ್, ಈಗ ಅದೇ ಆಗತ್ತೆ. ಏನಾಗತ್ತೆ ಅಂತ ಹೇಳಿದ್ರೆ, ಎಷ್ಟೇ ಹಳೆ ಕೇಸ್ ಇರಲಿ, ಯಾವಾಗಿಂದ ನಡೀತಾ ಬಂದಿರೋ ಕೇಸೇ ಇರಲಿ, ಓಕೆ, ಈ ಒಂದು ತಿದ್ದುಪಡಿಯಿಂದ ದೀಸ್ ಪೀಪಲ್ ವಿಲ್ ಸ್ಟಾರ್ಟ್, ಅದೇ ಮಿಸ್ಚಿಫ್ ಸ್ಟಾರ್ಟ್ ಆಗತ್ತೆ ಇವಾಗ. ಯಾವುದು ಅನ್ರಿಸಾಲ್ವ್ಡ್ ಕೇಸ್ಗಳಿದಾವೆ, ಯಾವುದು ಇನ್ನೂವರೆಗೂ ಏನು ಕೋರ್ಟ್ಸ್ ಹ್ಯಾವ್ ನಾಟ್ ಡಿಸೈಡೆಡ್, ಅಂತ ಕೇಸ್ಗಳನ್ನ, ಅಂತ ಲ್ಯಾಂಡ್ಗಳನ್ನ, ಅಂತ ಪ್ರಾಪರ್ಟಿಗಳನ್ನ, ಅಂತ ಇದನ್ನ ದೇ ವಿಲ್ ಸ್ಟಾರ್ಟ್ ಟೇಕಿಂಗ್ ಓವರ್. And there are so many properties in India still not registered under the waqf. ಇನ್ನು ವಕ್ಫ್ ಅಲ್ಲಿ ಯಾರು ರಿಜಿಸ್ಟರ್ ಮಾಡದೇ ಇರೋದು ಸುಮಾರು ಪ್ರಾಪರ್ಟಿಗಳಿದಾವೆ. ಗ್ರಾಮದಲ್ಲಿದ್ದಾವೆ, ಖಬ್ರಸ್ತಾನ್ಗಳಿದಾವೆ, ಈದ್ಗಾಗಳಿದಾವೆ. ಅದು ಇನ್ನೂ ರೆಕಾರ್ಡ್ಸ್ ಹತ್ತಿಲ್ಲ. One by one, please. Now, Yes. 3-4 people. I tell you. ನೀವು ಅವ್ರು ಹೇಳಿದ್ರು ಹಳೆ ಕೇಸ್ ಬಿದ್ದೋಗುತ್ತೆ ಅಂತ. ಬಿದ್ದೋಗಲ್ಲ. ದ ಪ್ರೆಸೆಂಟ್ ಸಿಚುಯೇಷನ್ ಇಂದ ಏನಿದು 12 ವರ್ಷದಲ್ಲಿ ಮುಗಿಸ್ಬೇಕಂತೇಳಿ. ಹಳೆ ಕೇಸು 100 ವರ್ಷದ ಕೇಸ್ ಇದ್ರೆ ಅದು ಬಿದ್ದು ಹೋಗಲ್ಲ, ಅದಕ್ಕೆ ಲಿಮಿಟೇಷನ್ ಇಲ್ಲ. ದಾಟ್ ಶುಡ್ ಬಿ ಓವರ್ ಇನ್ ಅದರ್ 12 years ಟೈಮ್. ಅದಕ್ಕೆ ಹೋಗಲ್ಲ. ಏನು ಬರುವ ಕೇಸ್ಗಳೆಲ್ಲ 12 ವರ್ಷದಲ್ಲಿ ನೋಡಿದ್ರೆ ಲಿಮಿಟೇಷನ್. ದಟ್ಸ್ ಗುಡ್ ಫಾರ್ ಅಸ್. ಓಕೆ, ಅದೊಂದು ಕ್ಲಾರಿಫೈ ಮಾಡಬೇಕಾಗಿತ್ತು ನನಗೆ. ವಾಸಿಂ, ಯು ಆರ್ ಡಿಫರಿಂಗ್ ವಿತ್ ಹಿಮ್ ಅಲ್ವಾ? ಯು ಆರ್ ಡಿಫರಿಂಗ್ ವಿತ್ ಹಿಮ್. ಇಲ್ಲ, ಅದು ಬಿದ್ದೋಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಓಕೆ, ಈಗ ಈ ವಕ್ಫ್ ಬೋರ್ಡ್ ನಲ್ಲಿ 2 ನಾನ್ ಮುಸ್ಲಿಂ ಸದಸ್ಯರನ್ನ ನೇಮಕ ಮಾಡೋದ್ರಿಂದ ಮುಸ್ಲಿಮರಿಗೆ ಯಾವ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ವಾಸಿಂ? ಸರ್, ನನಗಂತೂ ಏನು ಒಳ್ಳೇದು ಕಾಣಿಸ್ತಾ ಇಲ್ಲ ಸರ್. ಅದು ಡೆಫಿನೆಟ್ಲಿ ಏನು ಒಳ್ಳೇದಿಲ್ಲ ಅದರಲ್ಲಿ. ಬಿಕಾಸ್ ವೆನ್ ದ ಸಿಇಒ ಆಫ್ ಅ ವಕ್ಫ್ ಬೋರ್ಡ್ ಕಮ್ಸ್, ಇಟ್ ಕ್ಯಾನ್ ಬಿ ಅ ಮುಸ್ಲಿಂ, ಇಟ್ ಕ್ಯಾನ್ ಬಿ ಅ ಹಿಂದೂ, ಹೂ ಎವರ್ ಹೆಡ್ಸ್ ದ ವಕ್ಫ್ ಬೋರ್ಡ್. Okay, so chairman bitpidi, may I am talking about the CEO, MD, whatever. So it can be a Muslim, it can be a non-Muslim. So in central government at this particular moment, alli irodu Rijiju bandbittu, he is not a Muslim fellow, and the secretary or under secretary working under him heading this particular department is again a non-Muslim. So yaradu band correct, yeah, it can be anybody. Okay, so whoever heads the waqf board, who ultimately has the executive signing orders, it need not be somebody. So it is already existing. ಇವಾಗ ಇದೆ ಅದು. ಇದನ್ನ ಮತ್ತೆ ಅದನ್ನ 2 ಜನನ ಸರ್ ಗುಡ್ಸೋರು ಕೂಡ, ತಿರುಮಲ ಅಲ್ಲಿ ಗುಡ್ಸೋರು ಕೂಡ ನೀವು ಹಿಂದೂಗಳು ಬೇಕಂತ ಹೇಳ್ತೀರಿ. ನಮ್ದು ಮಸೀದಿಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ನಾನ್ ಮುಸ್ಲಿಮ್ಸ್ ಬೇಕು ಅಂತ ಹೇಳಿದ್ರೆ ಯಾವ ನ್ಯಾಯ ಸರ್ ಅದು? ಸಿಗುತ್ತೆ. ಹಿಂದೂ ದೇವಸ್ಥಾನಗಳಲ್ಲಿ ಹಿಂದೂ ದೇವಸ್ಥಾನಗಳಲ್ಲಿ ಹಾಗೆ 2 ಮುಸ್ಲಿಮರನ್ನ ನೇಮಿಸಬೇಕಾ? ಮಾಲಿಂಗೇಶ್ವರ ದೇವಸ್ಥಾನಕ್ಕೆ, ಪುತ್ತೂರಿಗೆ, ಶ್ರೀರಾಮ ದೇವಾಲಯ ಅಯೋಧ್ಯೆಗೆ, ಅಲ್ಲಿ ಪ್ರಾಬ್ಲಮ್ ಬಂದ್ರೆ ಚೆಕ್ ಮೇಟ್ ಹಾಕ್ಲೇಬೇಕಾಗುತ್ತೆ. ಅಲ್ಲಿ ಕೂಡ ಅವರ ಇದ್ರಲ್ಲಿ ಲೂಟಿ ಗೀಟಿ ಆಗ್ಲಿಲ್ಲ, ಚೆಕ್ ಪೇಟ್ ಇದ್ದಿಲ್ಲ, ಅಗತ್ಯದಿಲ್ಲ. ನಮ್ಮಲ್ಲಿ ಲೂಟ್ ಹಾಗೆ ಆಗಿದೆ. ಚೆಕ್ ಪೇಟ್ ಬಹಳ ಅಗತ್ಯ. ಇದು ಒಂದು. ಇನ್ನೊಂದು ಪ್ರಶ್ನೆ ನಾನು ಮೊದಲು ವಾಸಿಂ ಅವ್ರಿಗೆ ಕೇಳ್ತೀನಿ, ಆಮೇಲೆ ನಿಮ್ಗೆ ಕೇಳ್ತೀನಿ. ದಯವಿಟ್ಟು ವಾಸಿಂ ಅವ್ರು ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿ, ಆಮೇಲೆ ನಿಮ್ಗೆ ಕೇಳ್ತೀನಿ. ಅದೇ ವಾಸಿಂ, ಒಂದ್ ನಿಮಿಷ. ದಾನ ಮಾಡುವವರು, ವಕ್ಫಿಗೆ ಆಸ್ತಿ ದಾನ ಮಾಡುವವರು 5 ವರ್ಷದಿಂದ ಪ್ರಾಕ್ಟೀಸಿಂಗ್ ಮುಸ್ಲಿಂ ಆಗಿರಬೇಕು ಅನ್ನುವಂತ ಒಂದು ಕ್ಲಾಸ್ ಇದೆ ಇದರಲ್ಲಿ. ಈ ಕ್ಲಾಸ್ ಇದೆಯಲ್ಲ, ಅಂದ್ರೆ ಮುಸ್ಲಿಮೇತರರು ಇನ್ನು ಮುಂದೆ ದಾನ ಮಾಡಬಾರದು ಅಂತ ಹೇಳಿ ಅರ್ಥನಾ ವಾಸಿಂ? ಸರ್, ಒಂದು ಸಣ್ಣ ಇದು ಎಕ್ಸಾಂಪಲ್ ಕೊಟ್ಬಿಟ್ಟು ಮಾತಾಡ್ತೇನೆ. ಓಕೆ, ನಾನು ಇವತ್ತು ಐ ಆಮ್ ಆನ್ ಮೈ ಡೆತ್ ಬೆಡ್. ಓಕೆ, ನನಗೆ ಐ ವಾಂಟ್ ಪೀಸ್ ಆಫ್ ಮೈಂಡ್. ಇಟ್ ಕುಡ್ ಕಮ್ ಟು ಮೀ ಫ್ರಮ್ ರಾಮ, ಇಟ್ ಕುಡ್ ಕಮ್ ಟು ಮೀ ಫ್ರಮ್ ಅಲ್ಲಾ. ನನಗೆ ಅಲ್ಲಾ ಇಂದ ಬಂತು, ಜ್ಞಾನೋದಯ ಆಯಿತು, ಐ ವಿಲ್ ಪೀಸ್ಫುಲಿ ಡೈ. ವೆನ್ ಐ ಆಮ್ ಡೈಯಿಂಗ್ ಐ ಟೆಲ್
I own so much property, 50% goes to my son, 50% I want to give it to waqf, or ಇವ್ರಿಗೆ ಕೊಡ್ತೇನೆ, 50% ನಾನು ವಕ್ಫ್ಗೆ ಕೊಡ್ತೇನೆ. ಓಕೆ, ಬಟ್ ಐ ಆಮ್ ಅ ಹಿಂದೂ ಅಟ್ ಮೂಮೆಂಟ್. ಓಕೆ, ನಾನು ಕೊಡಬಾರ್ದು ಅಂತ ಎಲ್ಲಿ ಬರ್ದಿದೆ ಸರ್ ಇದರಲ್ಲಿ? ಸಾಯ್ತಾ ಇದ್ದೀನಿ, ಇಟ್ ಇಸ್ ಮೈ ಡೆತ್ ವಿಶ್, ನಾನು ಹೋಗ್ಬಿಟ್ಟು ವಕ್ಫ್ಗೆ ಇಲ್ಲ ಯಾವ್ದಾದ್ರು ಮಸೀದಿಗೆ, ಬಿಕಾಸ್ ಮನೇಲಿ ಅಡುಗೆ ಮಾಡ್ತಾ ಕೂತಿರೋನು, ಹಿ ಕುಡ್ ಬಿ ಅ ಮುಸ್ಲಿಂ, ಹಿ ಕುಡ್ ಹ್ಯಾವ್ ಬೆಡ್ ಸೈಡ್ ಅಲ್ಲಿ ಕೂತ್ಕೊಂಡು ಕುರಾನ್ ಓದಿರಬಹುದು, ಅವ್ರಿಗೆ ಏನಾದ್ರು ಸ್ವಲ್ಪ ಪೀಸ್ ಆಫ್ ಮೈಂಡ್ ಬಂದಿರಬಹುದು, ನಾನು ಇದರಿಂದ ನನಗೆ ಸ್ವಲ್ಪ ಒಳ್ಳೆ ಆತ್ಮ ಶಾಂತಿ ಸಿಕ್ಕಿದೆ, ನಾನು ಕೊಡ್ತೀನಿ. ಹೂ ವಿಲ್ ಟೆಲ್ ನೋ? ಎಸ್ ಅನ್ವರ್ ಮಾಣಿಪಾಡಿ ಅವರೇ, ಈ ಕ್ಲಾಸ್ ಮಾಡೋದ್ರ ಹಿಂದಿನ ಒಂದು ಉದ್ದೇಶ ಏನು, ಅರ್ಥ ಏನು? ಅದಕ್ಕೇನಾದ್ರೂ ಈಗ ಮುಸ್ಲಿಮೇತರರು ದಾನ ಮಾಡಬಾರದು ಅಂತ ಹೇಳಿ ಇದನ್ನ ಮಾಡಿದಾರ? 5 ವರ್ಷದಿಂದ ಪ್ರಾಕ್ಟೀಸಿಂಗ್ ಮುಸ್ಲಿಂ ಆಗಿರ್ಬೇಕು ಅಂತ ಹೇಳಿ ಕಂಡೀಷನ್ ಇದೆಯಲ್ಲ, ಇದು ಯಾವ ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ? ನೋಡಿ, ನಮ್ಮ ದಾನ ವಾಕಿಫ್ ಅಂಡ್ ಇದರಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಇದಕ್ಕೆ ಯಾವ ರೀತಿಯ ಅಬ್ಜೆಕ್ಷನ್ ಇರಬಾರ್ದು. ಮಕ್ಕಳಿಂದ ಆಗ್ಲಿ, ನೇಬರಿಂದ ಆಗ್ಲಿ, ಅವರ ಟೆಂಪಲ್ ಇಂದಾಗಿ ಯಾವ ರೀತಿಯ ಅಬ್ಜೆಕ್ಷನ್ ಇಲ್ಲದಿದ್ದರೆ ನೀವು ಮಾತ್ರ ತಗೊಳ್ಬೇಕಾಗುತ್ತೆ. ಯಾರ್ದು ಅಬ್ಜೆಕ್ಷನ್ ಇದೆ ತಗೊಳ್ಬಾರ್ದು. ಅದಕ್ಕೋಸ್ಕರ ಈ ಒಂದು ಮಸೂದೆ ಅಗತ್ಯ ಇದು. ಆ ವಿಚಾರದಲ್ಲಿ ನಮಗೂ ಅವರಿಗೂ ಕ್ಲಾಶ್ ಆದೀತು. ಇದು ನಮ್ಮದಲ್ಲೇ ಹೇಳಿದೆ ಸರ್. ಎಸ್ ನನಗೆ ಈ ತರ ಆದ್ರೆ ಒಳ್ಳೇದು ಅಂತ ನಾನು ಕೇಳ್ತಾ ಇದ್ದೀನಿ. ನನಗಿರೋ ಡೌಟ್ ಮಾಡಿದ್ರೆ ನಿಮ್ಗೆ ಕೇಳ್ತೀನಿ, ಅದು ಸುಲಭ. ಇಲ್ಲಾಂದ್ರೆ ಎಲ್ಲೆಲ್ಲೋ ಹೋಗುತ್ತೆ. ನಾನು ಅದಕ್ಕೆ ಆರಂಭದಲ್ಲಿ ಪೊಲಿಟಿಕಲ್ ಚರ್ಚೆ ಬೇಡ ಅಂತ ಹೇಳಿ. ಡಿಸಿಗೆ ಹೆಚ್ಚು ಅಧಿಕಾರವನ್ನು ನೀಡಲಾಗಿದೆ. ಈಗ ಹಿಂದೆ ವಕ್ಫ್ ಮಂಡಳಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇತ್ತು. ಈ ತಿದ್ದುಪಡಿ ನಂತರ ರಾಜ್ಯ ಸರ್ಕಾರ ಲೆಕ್ಕ ಪರಿಶೋಧನೆಗೆ ಅವಕಾಶ ಕೊಟ್ಟಿದೆ. ಸರ್ವೆ ಮತ್ತು ನಿರ್ವಹಣೆಯ ಅಧಿಕಾರವನ್ನ ಡೆಪ್ಯೂಟಿ ಕಮಿಷನರ್ಗೆ ನೀಡಲಾಗಿದೆ. ಟ್ರಿಬ್ಯುನಲ್ನ ಅಧಿಕಾರವನ್ನು ಮೊಟಕುಗೊಳಿಸಲಾಗಿದೆ. ಡಿಸಿ ಪರಿಶೀಲಿಸಿದ ಬಳಿಕವೇ ನ್ಯಾಯಾಲಯಕ್ಕೆ ಹೋಗಬೇಕು. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ವಾಸಿಂ ನಿಮ್ ಬರ್ತೀನಿ. ಸರ್ವೆ ಯಾರಾದ್ರೂ ಮಾಡ್ಲಿ ಸರ್, ಸರ್ವೆ ವೆದರ್ ಇಟ್ ಇಸ್ ಡನ್ ಬೈ ದೀಸ್ ಪೀಪಲ್, ಡನ್ ಬೈ ದೋಸ್ ಪೀಪಲ್, ಇಟ್ ಇಸ್ ಓಕೆ. ಬಟ್ ಎನಿವೇ, ಅವಾಗ ಏನಾಗ್ತಿತ್ತು, ಓವರ್ ಲುಕಿಂಗ್ ಅಥಾರಿಟಿ ಬಂದ್ಬಿಟ್ಟು ವಕ್ಫ್ ಬೋರ್ಡ್ ಇತ್ತು. ದಟ್ ಓವರ್ ಲುಕಿಂಗ್ ಅಥಾರಿಟಿ ಚೇಂಜ್ ಆಗಿದೆ. ಬಿಕಾಸ್ ಸರ್ವೆ ಬಂದ್ಬಿಟ್ಟು ವಕ್ಫ್ ಬೋರ್ಡ್ ಅವರೊಬ್ಬರು ಸರ್ವೆ ಮಾಡಕ್ ಆಗ್ತಿರ್ಲಿಲ್ಲ. ಇಟ್ ಹ್ಯಾಸ್ ಟು ಬಿ ಅ ರೆವಿನ್ಯೂ ಡಿಪಾರ್ಟ್ಮೆಂಟ್ ವಿಚ್ ವುಡ್ ಹವ್ ಸರ್ವೇಡ್ ದ ಪರ್ಟಿಕ್ಯುಲರ್ ಪ್ರಾಪರ್ಟಿ ಅಂಡ್ ಹ್ಯಾಂಡೆಡ್ ಇಟ್ ಓವರ್ ಟು, ಆರ್ ಬೌಂಡ್ರಿ ಮಾರ್ಕ್ ಮಾಡೋದು ಅವ್ರ ಕೆಲಸ ಇತ್ತು. ಮೊದಲು ಕೂಡ ಅದೇ ಇತ್ತು, ಇವಾಗೂ ಅದೇ ಇದೆ. ಸೊ ಅದ್ರಲ್ಲಿ ಏನಾಗುತ್ತೆ, the authority has changed. Waqf board ಬರೋದಕ್ಕಿಂತ now they have given it to DC. I don't see a merit in that particular thing, but anyway, I don't have too much of an objection to that. Yes, ಮಾಣಿಪಾಡಿ ಅವರೇ, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ಈ ವಿಷಯದಲ್ಲಿ ಅದು ಮಂಡನೆ ಆಗ ಮುಂಚಿನ ದಿವಸ ಅದು ರೀಪೀಲ್ ಆಗಿದೆ. ಅದು ಬಹಳಷ್ಟು ಅದು ಮುಂಚಿದಾಗಿಲ್ಲ, ಒಂದು 15 ದಿವಸ ಮುಂಚಿದಾಗಿಲ್ಲ. ಅದಕ್ಕೋಸ್ಕರ ನಮ್ಮ TDS ಅವರೆಲ್ಲ ನಮ್ಮ ಜೊತೆ ಜಾಯಿನ್ ಆದ್ದು ವೋಟ್ ಮಾಡ್ಲಿಕ್ಕೆ. ಅವ್ರು ಕೇಳಿದ್ರು ಕೆಲವು ವಿಷಯಗಳೆಲ್ಲ ಮಾಡ್ಬೇಕಂತ ರೀಪೀಲ್ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿದ್ರಿಂದ ಅವರೆಲ್ಲ ನಿತೀಶ್ ಅವರೆಲ್ಲ ಒಪ್ಕೊಂಡ್ರು. ನೀವು ಹೇಳಿದಿಲ್ಲ, ಈಗ ಹೇಳಿ. ಇದು ಒಂದಾಯ್ತು. ಈಗ ನೀವು ವಾಸಿಂ ಕೇಳ್ತಾ ಇದ್ದೀನಿ ನಾನು ಇದೀಗ. ಸೆಂಟ್ರಲ್ ಮಿನಿಸ್ಟರ್ ವಕ್ಫ್ ಸೆಂಟ್ರಲ್ ಏನು ಮೈನಾರಿಟಿ ಮಿನಿಸ್ಟರ್ ಇದ್ದಾರೆ, ಅವರೇ ಸೆಂಟ್ರಲ್ ವಕ್ಫ್ ಬೋರ್ಡ್ ನ ಚೇರ್ಮನ್ ಅಂತ ಮಾಡ್ತಾರೆ. ಇಟ್ಸ್ ಎ ಪೊಲಿಟಿಕಲ್ ಟರ್ನ್ ತಗೊಳುತ್ತೆ ಅಲ್ಲಿ. ಇದರಿಂದ ಅನುಕೂಲ ಇದೆಯಾ ಮುಸ್ಲಿಂ ಸಮುದಾಯಕ್ಕೆ, ಇಲ್ವಾ? ಇದೇ ಸರ್ಕಾರ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ 100 years ರೂಲ್ ಮಾಡತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ನಾಳೆ ಬೇರೆ ಸರ್ಕಾರ ಬರ್ಬೋದು. ನಾಳೆ ಯಾಕೆ ಸರ್, ಲೈಕ್ ಇಫ್ ನಿತೀಶ್ ಅಂಡ್ ನಾಯ್ಡು ಅವ್ರು ಏನಾದ್ರು ಚೇಂಜ್ ಆಯ್ತು ಅಂತ ಹೇಳಿದ್ರೆ ಇದೇ ಟರ್ಮ್ ಅಲ್ಲಿ ಬೇರೆ ಸರ್ಕಾರ ಬರೋ ಚಾನ್ಸಸ್ ಇದೆ. ಸೊ ವೆರಿ ಏನದು ಲಿಮಿಟೆಡ್ ಮೈಂಡ್ ಸೆಟ್ ಇಂದ ಮಾಡಿರೋ ಚೇಂಜ್ ಆರ್ ಅಮೆಂಡ್ಮೆಂಟ್, ಐ ವುಡ್ ಸೇ ವೆರಿ ಶಾರ್ಟ್ ಸೈಟೆಡ್ ಅಮೆಂಡ್ಮೆಂಟ್ ಅದು. ಓಕೆ, ಸೊ it should have been a little better, it should have been a little different. Yes, ಮಾಣಿಪಾಡಿ ಅವರೇ, ನೀವೇನು ಹೇಳ್ತೀರಿ ಇದಕ್ಕೆ? ಸೆಂಟ್ರಲ್ ನ ಚೇರ್ಮನ್ ಈ ವಿಷಯದಲ್ಲಿ ಯಾವ ತೊಂದರೆ ಆಗಲ್ಲ. ಯಾಕಂದ್ರೆ ವಿದಿನ್ 6 months ಏನಾದ್ರು ಅವರು ಉಲ್ಟಾ ಮಾಡಿದ್ರೆ ವಿದಿನ್ 6 months it comes out immediately. We can tap the doors of the court. ನಾಳೆ ಕಾಂಗ್ರೆಸ್ ಸರ್ಕಾರ ಬಂದ್ರು ಇದರಿಂದ ಏನು ತೊಂದರೆ ಆಗಲ್ವಾ? ಕಾಂಗ್ರೆಸ್ ನ ಮಿನಿಸ್ಟ್ರಿಯಲ್ಲಿ ಬಂದ್ಬಿಟ್ರೆ ವಕ್ಫ್ ಇದ್ದು ಬೋರ್ಡ್ಗೆ ಚೇರ್ಮನ್ ಆಗಿ ಅದೇ ಉಂಟಲ್ಲ, ಆಗ ತೊಂದರೆ ಆದ್ರೂ ಕೂಡ, ಈ ರೂಲ್ ಪ್ರಕಾರ ತೊಂದರೆ ಆದ್ರೂ ಕೂಡ ಅಗೇನ್ ವಿ ಕ್ಯಾನ್ ಟ್ಯಾಪ್ ದ ಕೋರ್ಟ್. ದ ಕೋರ್ಟ್ ವಿಲ್ ಆಲ್ವೇಸ್ ಬಿ ದೇರ್. ವಿ ಆರ್ ಫೇಮಸ್ ಫಾರ್ ಈಗ all the good judgments we have got from the court. Yes, ವಾಸಿಂ, ಮೊದಲು ಟ್ರಿಬ್ಯುನಲ್ ನಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆರ್ ಡಿಸ್ಟ್ರಿಕ್ಟ್ ರಿಟೈರ್ಡ್ ಜಡ್ಜ್ ಇರ್ತಾ ಇದ್ರು. ಅವರು ಮುಸ್ಲಿಮೇ ಆಗಿರ್ಬೇಕಾಗಿರ್ಲಿಲ್ಲ, ಯಾರಾದ್ರೂ ನಡೀತಿತ್ತು. ಅಂದ್ರೆ ನ್ಯಾಯ ಅಲ್ಲಿ ಇತ್ತು, ಅದೇ ತರ ಇತ್ತು ಅದು. ಈಗ ಬದಲಾವಣೆ ಮಾಡಿರೋದ್ರಿಂದ ಏನಾದ್ರೂ ಬದಲಾವಣೆ ಆಗಿದೆಯಾ? ಈಗ ಈ ಅಮೆಂಡ್ಮೆಂಟ್ ನಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ?
ಸರ್ ನಾವು ಈಗೇನು ಅವ್ರು ಏನ್ ಹೇಳ್ತಾರೆ, ಮೊದಲು ಟ್ರೈಬ್ಯುನಲ್ ಇಸ್ ದ ಫೈನಲ್ ಅಂತ ಹೇಳ್ತಾ ಇದ್ರು. ಓಕೆ, ಅಂಡ್ ಓನ್ಲಿ ಹೈಕೋರ್ಟ್ ಹ್ಯಾಡ್ ಅ ಪರ್ಟಿಕ್ಯುಲರ್ ಥಿಂಗ್. ಫೈನ್, ದಟ್ ಇಸ್ ಓಕೆ. ನಾವು ಜಸ್ಟ್ ಇಮ್ಯಾಜಿನ್ ಕೇಸಸ್ NCLT ಅಲ್ಲಿ ಆರ್ NCLAT ಅಲ್ಲಿ ಕೇಸ್ಗಳು ಹೋಗ್ತಾವೆ ಸರ್. ಓಕೆ, ಸೊ ಇಟ್ ಕಂಪ್ನೀಸ್ ಲಾ, ದಟ್ಸ್ ಅ ಡಿಫರೆಂಟ್ ಥಿಂಗ್. ಬಟ್ ಅಲ್ಲಿ ಹೋಗುತ್ತೆ. ಸೊ ಆರ್ ಯು ಡೂಯಿಂಗ್ ಅವೇ ವಿತ್ ದ ಟ್ರೈಬ್ಯುನಲ್ ಸರ್? ಆರ್ ಯು ಡೂಯಿಂಗ್ ಅವೇ ವಿತ್ ದ ಅಥಾರಿಟಿ ಆಫ್ ಟ್ರೈಬ್ಯುನಲ್ಸ್? ದೇರ್ ಆರ್ ಸೋ ಮೆನಿ ಟ್ರೈಬ್ಯುನಲ್ಸ್, KAT ಇದೆ, CAT ಇದೆ, ಎಲ್ಲ ಟ್ರೈಬ್ಯುನಲ್ಸ್ ಅಂದ್ರೆ ಅಥಾರಿಟಿ ಎಲ್ಲ ಕಿತ್ಕೊಂಡು ಬರೀ ಕೋರ್ಟ್ಗಳು ಇರಬೇಕು. ಇಸ್ ದಟ್ ವಾಟ್ ಯು ಆರ್ ಟ್ರೈಂಗ್ ಟು ಸೇ? ಯು ಮೀನ್ ಟು ಸೇ ದ ಕೋರ್ಟ್, ಈವನ್ ಟ್ರೈಬ್ಯುನಲ್ಸ್ ಹ್ಯಾವ್ ಗಾಟ್ ಜಡ್ಜಸ್ ಓನ್ಲಿ? ಎಸ್ ಮಾಣಿಪಾಡಿ ಅವರೇ, ಎಸ್ ಮಾಣಿಪಾಡಿ ಅವರೇ, ಬಿ ಅಂಡರ್ ದ ಸ್ಕ್ಯಾನರ್. ಅದು ಅಂಡರ್ ದ ಸ್ಕ್ಯಾನರ್ ಇರುತ್ತೆ. ಪರ್ಫಾರ್ಮೆನ್ಸ್ ಮಾಡ್ತಿರುವ ಟ್ರೈಬ್ಯುನಲ್ ವಿಲ್ ನಾಟ್ ಬಿ ಡಿಸ್ಟರ್ಬ್ಡ್. ನಾನ್ ಪರ್ಫಾರ್ಮಿಂಗ್ ಟ್ರೈಬ್ಯುನಲ್ ವಿಲ್ ಬಿ ರಿಮೂವ್ಡ್. ಎಸ್, ಓಕೆ. ನನ್ನ ಮತ್ತೆ ಪ್ರಶ್ನೆಗೆ ಬರ್ತೀನಿ, ಅದೇ ಹಳೆ ಪ್ರಶ್ನೆಗೆ ಬರ್ತೀನಿ ನಾನು. ಈಗ ಹೊಸ ಕಾಯ್ದೆಯಿಂದಾಗಿ ವಾಸಿಂ, ನಮಗೆ ಬೆಂಗಳೂರಿಗೆ ಬರೋಣ ನಾವು. ಎಸ್, 5 minutes. ಬೆಂಗಳೂರಿಗೆ ಬರೋಣ ನಾವು. ಈಗ ಹೊಸ ಕಾಯ್ದೆಯಿಂದಾಗಿ ಏನಾದರೂ ಅರ್ಜೆಂಟ್ ಆಗಿ ನಮಗೆ ವಿಂಡ್ಸರ್ ಮ್ಯಾನರ್ ನ ಪ್ರಾಪರ್ಟಿ ವಕ್ಫ್ ಬೋರ್ಡ್ಗೆ ವಾಪಸ್ ಬರುತ್ತಾ? ಖಂಡಿತ. ನಾನು ನಿಮ್ ಕೇಳ್ತಾ ಇಲ್ಲ, ಇವ್ರಿಗೆ ಕೇಳ್ತಾ ಇದ್ದೀನಿ, ವಾಸಿಂ ಅವರಿಗೆ. ಇಟ್ ಇಸ್ ಡಿನೋಟಿಫಿಕೇಶನ್ ಇಂದ, ಡಿಮಾನಿಟೈಸೇಷನ್ ಇಂದ ಏನೇನು ಅಡ್ವಾಂಟೇಜಸ್ ಆಗಿದೆಯಲ್ಲ ಸರ್, ಈ ತಿದ್ದುಪಡಿಯಿಂದನೂ ಅದೇ ಅಡ್ವಾಂಟೇಜಸ್ ಆಗುತ್ತೆ. ನಥಿಂಗ್ ವಿಲ್ ಚೇಂಜ್. ಅದು ಖಂಡಿತವಾಗಿ ಬರ್ತದೆ. ಹೇಗೆ? ಅದು ಬರ್ತಿದ್ರೆ, ಇದು ಬಂದ ತಕ್ಷಣ ವಿದಿನ್ 6 months ನಮ್ಗೆ ಬರ್ತಿದ್ರೆ ನನಗೆ ಪನಿಷ್ಮೆಂಟ್ ಕೊಡಿ. ನಾನು ನಿಮ್ಮನ್ನ ಕರಿತೀನಿ, ನಿಮ್ಮಿಬ್ಬರನ್ನು ಕರಿತೀನಿ. ಖಂಡಿತ. ಅದರಲ್ಲಿ ಕೆಲಸ ನಡೆದಿದ್ರೆ ನನ್ನನ್ನು ಕೇಳಿ. ಎಸ್ ಸರ್. ಈಗ ನಿಮಗೆ ಸುಮ್ಮನೆ ಮಲಗಿರ್ತಾರ ಅಥವಾ ಅದರಿಂದ ಪ್ರಯೋಜನ ಆಗ್ತಿದ್ಯಾ ನಿಮ್ಗೆ ಗೊತ್ತಾಗುತ್ತಾಗ. ಸರಿ, ನಿಮ್ಗೆ ಒಂದು ಕೊನೆಯ ಪ್ರಶ್ನೆ ಈಗ ಏನು ಅಂತ ಹೇಳಿದ್ರೆ, ಈಗ ನೀವು ಇದರಲ್ಲಿ ವಕ್ಫ್ ಬೋರ್ಡ್ ನಲ್ಲಿ ಇಬ್ರು ನಾನ್ ಮುಸ್ಲಿಮ್ಸ್ ಅನ್ನ ಮಾಡೋದ್ರಿಂದ ಚೆಕ್ ಮೇಟ್ ಇರುತ್ತೆ ಅಂತ ಹೇಳಿದ್ರಿ. ಅದೇ ರೀತಿ ಬಹಳಷ್ಟು ಹಿಂದೂ ದೇವಸ್ಥಾನಗಳಿದೆ, ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ ಆಗಿರೋದು, ಜಮೀನನ್ನ ಒಳಗಾಕೊಂಡಿರೋದು ಎಲ್ಲ ಕೇಸ್ಗಳಿದೆ. ದಕ್ಷಿಣ ಕನ್ನಡದಲ್ಲೇ ಬೇಕಾದಷ್ಟಿದೆ, ಕರ್ನಾಟಕದಲ್ಲೂ ಬೇಕಾದಷ್ಟಿದೆ. ಅಲ್ಲಿಗೂ ಕೂಡ ಇಬ್ರು ಮುಸ್ಲಿಮರನ್ನ ನೀವು ನೇಮಕ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀರಾ, ಚೆಕ್ ಮಾಡೋದಕ್ಕೆ. ನೋಡಿ, ನಿನ್ನೆ ಮೊನ್ನೆ ಮಾತಾಡ್ತಾ ಬೇಕಾದ್ರೆ, ದಿಸ್ ವಿಲ್ ಅಪ್ಲೈ ಟು ನಾಟ್ ಜಸ್ಟ್ ಮುಸ್ಲಿಮ್ಸ್ ಅಲೋನ್. Everywhere there is problem, there has to be various kinds of checkmates ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿ ಏನು ಮಸೂದೆ ಬರ್ತಾ ಇಲ್ವಲ್ಲ ಪಾರ್ಲಿಮೆಂಟ್ ನಲ್ಲಿ? ಬರ್ಲೀಗ ರೀವರ್ಕ್ಔಟ್ ಆದ ಅಮೆಂಡ್ಮೆಂಟ್ಗಳು ಬರ್ಲಿ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಹಾಗಲ್ಲ ನಾನು ಹೇಳ್ತಾ ಇರೋದು. I'll carry it personally ಬಂದು ನಿಮ್ಮನ್ನು ಭೇಟಿ ಆಗ್ತದೆ ಬೆಂಗಳೂರಲ್ಲಿ. ನಾನು ಹೇಳ್ತಾ ಇರೋದು, ಇದರ ಮುಸ್ಲಿಮರಲ್ಲಿ ಇದಕ್ಕಿಂತ ಈ ತಿದ್ದುಪಡಿಗಳಿಂದಾಗಿ ಬಹಳಷ್ಟು ಅನುಮಾನಗಳು ಕ್ರಿಯೇಟ್ ಆಗಿದೆ. ಮುಸ್ಲಿಮರ ಮೇಲೆ ಒಂದು ದೃಷ್ಟಿ ಹಾಕೋದಕ್ಕೆ ಮುಸ್ಲಿಮರನ್ನೇ ಫೋಕಸ್ ಮಾಡಿ ಇಂಥ ತಿದ್ದುಪಡಿಗಳನ್ನ ತರ್ತಾ ಇದ್ದಾರೆ ಅನ್ನುವಂತ ಮಾತು ಬರ್ತಾ ಇದೆ. ಅದಕ್ಕಾಗಿ ನಾನು ಕೇಳಿದೆ ಇದನ್ನ. ಸ್ವಲ್ಪ ಸಬೂರ್ ತಗೊಳ್ಳಿ ಸರ್, ತಾಳ್ಮೆ ತಗೊಳ್ಳಿ. ಅದರ ನಂತರ ಆದರೆ ನಾನು ಹೋರಾಟ ಮಾಡ್ತೇನೆ. 6 ತಿಂಗಳಲ್ಲಿ ನಿಮ್ ಜೊತೆ ಇಲ್ಲ, ನಾನು ಹೋರಾಟಕ್ಕೆ ಇಳಿತೇನೆ ಸರ್. ನಾನು ಹೋರಾಟಕ್ಕೆ ಇಳ್ತಿದ್ದೇನೆ ಸರ್. ನಾನು ಬೈದಿದ್ದೇನೆ ಸರ್. ನಾನೇನು ಹೋರಾಟಕ್ಕೆ ಬರಲ್ಲ. ಇಂಗಳಿಗೆ ಅವ್ರ ಜೊತೆಗೆ ನೀವು ಸೇರಿ ಹೋರಾಟ ಮಾಡ್ಬೇಕಾಗುತ್ತೆ. ಅವಾಗ ಖಂಡಿತ ನಾನು ಎಷ್ಟೋ ಸಲ ಕರೆದಿದ್ದೇನೆ, ಬನ್ನಿ ನನ್ನ ಜೊತೆ ಬನ್ನಿ ಹೋರಾಟ ಮಾಡೋಣ ಅಂತ ಹೇಳಿ. ಇಂಗಳಿಗೆ ಅವ್ರು ಬಂದಿಲ್ಲ. ಏರ್ಪೋರ್ಟ್ ರೋಡ್ ಇದು ಮಸೀದಿಯನ್ನು ಓಪನ್ ಮಾಡಿಸಿದ್ರು ನಾನು ಸರ್. ಜಮ್ಮು ಕೊಚ್ಕೊಡ್ತಲ್ಲ, ಎಲ್ಲಿ ಹೇಳಿಲ್ಲ ನಾನು. ಅದು ಹಳೆ ಕಾಯ್ದೆ ಮೇಲೆ ಅದನ್ನೇ ಹೇಳ್ತಾ ಇದೀವಿ ನಾವು. ಹೊಸ ಕಾಯ್ದೆ ಮೇಲೆ ಅದು ಕಾಯ್ದೆ ಮೇಲೆ, ಕಾಯ್ದೆ ಮೇಲೆ ಅಲ್ಲ ಅದು. ಅದು ಹ್ಯೂಮನ್ ಇದರ ಮೇಲೆ, ಹ್ಯೂಮನ್ ವ್ಯಾಲ್ಯೂಸ್ ಮೇಲೆ. ಇಂಪ್ಲಿಮೆಂಟೇಷನ್ಗೆ ನೀವು ಆಕ್ಷನ್ ತಗೊಂಡಿದ್ದೀರಿ ಅಂದ್ರೆ ಹಿಂದಿನ ಕಾಯ್ದೆನಲ್ಲೂ ನಿಮ್ಗೆ ಆಕ್ಷನ್ ತಗೊಳ್ಳಿಕ್ಕೆ ಆಗಿದೆ. ಅದು ಕಾಯ್ದೆ ಅಲ್ಲ, ಅದು ಜನರಲ್ ಕಾಯ್ದೆ. ಅದು ಜನರಲ್ ಕಾಯ್ದೆಯಲ್ಲಿ ರೈಟ್ಸ್. ಎಸ್ ಸರ್, ನಮ್ಮ ಇವತ್ತಿನ ಚರ್ಚೆ ಒಂದು ರೀತಿಯಲ್ಲಿ ಬಹಳ ಒಳ್ಳೆಯ ಚರ್ಚೆ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನಾನು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಅನ್ವರ್ ಮಾಡಿಪಾಡಿ ಅವರಿಗೆ, ಅವರು ಬಹಳ ಬಿಡುವಿಲ್ಲದ ಇದರಲ್ಲಿ ಇದ್ದಾರೆ, ಅವರು ನನ್ಗೆ ಗೊತ್ತು, ನನಗೆ ಅವರು ಒತ್ತಡದಲ್ಲಿದ್ದಾರೆ ಅಂತ. ಅದೇ ರೀತಿ ಆಕ್ಟಿವಿಸ್ಟ್ ವಾಸಿಂ ಇಂಗಳಿಗೆ ಅವರಿಗೆ ಇಬ್ಬರಿಗೂ ಕೂಡ ನಾನು ತ್ರಿವರ್ಣ ನ್ಯೂಸ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.